2022-23ರಿಂದ ಶಾಲಾ ಹಂತದ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸುವ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಒಂದಿನ ಗಣಿಯೇ, ರಾಘವ ಮನಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹೇ ಹೇ ಲಾ 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 ಲಾ, ಹೇ ಲಾ 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 ಲಾ. ಸಮಸ್ತರಿಗೂ ಧನ್ಯವಾದಗಳು. ಈಗ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸಂಧ್ಯಾ ಮೇಡಮ್. ನಮ್ಮ ಕರಿಮನೆ ಗ್ರಾಮ ಪಂಚಾಯಿತಿಯಲ್ಲಿ ಕಿರಿಯ ವಿಭಾಗದಲ್ಲಿ ನಮ್ಮ ಮಳಲಿ ಶಾಲೆ ಮತ್ತು ಕಿರಿಯ ವಿಭಾಗದಲ್ಲಿ ನಮ್ಮ GHPS ಕರಿಮನೆ ಶಾಲೆ ಆಯ್ಕೆಗೊಂಡಿದ್ದು ಫೆಬ್ರವರಿ 24 ಮತ್ತು 25, 26ನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಸೋಷಿಯಲ್ ಆಡಿಟ್ ಅಂತ ಮಾಡಿರುತ್ತಾರೆ. ಆ ಪ್ರಯುಕ್ತವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಊರಿನ ಹಿರಿಯರಾದಂತಹ ಶ್ರೀಯುತ ನಾಗೇಶ್ ಭಟ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ನಾಗೇಶ್ ಕೆವಿ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಣಿಯಾದಂತಹ ಶ್ರೀಮತಿ ದೇವಮ್ಮ ಗೋಪಾಲ್, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾದ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಎನ್, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಎಲ್ಲಾ STMC ಸದಸ್ಯರು, ಉಪಾಧ್ಯಕ್ಷರಿಗೂ ಸಹ ಪೂರಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕರಿಮನೆ ಭಾಗದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಶಾಲೆಯ STMC ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲ್, ಇವರಿಗೂ ಸಹ ಪೂರಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಗ್ರಾಮ ಸಭೆಗೆ ಒಂದು ಆಯೋಜನೆಯನ್ನು ಮಾಡಿರುವಂತಹ ದೇವೇಂದ್ರಪ್ಪ ಸರ್, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿರುವಂತಹ ಕುಮಾರಿ ಸರಿತಾ, ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪೂರಕ
ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತಹ ಎಲ್ಲ STMCಯ ಉಪಾಧ್ಯಕ್ಷರು, ಸದಸ್ಯರು, ಪೋಷಕ ವೃಂದದವರಿಗೂ ಸಹ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಶಾಲಾ ಶಿಕ್ಷಕ ವೃಂದದವರಿಗೂ, ಅಡುಗೆ ಸಿಬ್ಬಂದಿಯವರಿಗೂ, ಅಂಗನವಾಡಿ ಶಿಕ್ಷಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೂ ಸಹ, ಮುದ್ದು ಮಕ್ಕಳಿಗೂ ಸಹ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಭೆಯನ್ನು ಸ್ವಾಗತಿಸಿದ ನಮ್ಮ ವಿಶಿಷ್ಟಕ್ಕೆ ಶ್ರೀಮತಿ ಸಂಧ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳು. ಶ್ರೀಯುತ ನಾಗೇಶ್ ಕೇಡಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯಿತಿ ಹೊಸನಗರ. ಇವರು ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕೆಂದು ಅವರಿಗೆ ವಿನಂತಿಸಿದರು. 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, STMC ಸದಸ್ಯರೇ, ನಗರ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, STMC ಎಲ್ಲ ಸದಸ್ಯರೇ, ಅವೆಲ್ಲ ಶಿಕ್ಷಕರು, ಅವೆಲ್ಲ ಪೋಷಕರ, ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ಈಗಾಗಲೇ ಶಾಲೆಗಳಿಗೆ ಸಂಬಂಧಪಟ್ಟಂತೆ 3-4 ವರ್ಷಗಳಿಂದ ಈ ಬಿಸಿಯೂಟ ಯೋಜನೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಾಲೂಕಿನಲ್ಲಿ 5 ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಈಗಾಗಲೇ ನಡೆಸಿದ್ವಿ. ಆದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಒಟ್ಟು ಈಗ ರಾಜ್ಯಾದ್ಯಂತ 20% ಶಾಲೆಗಳನ್ನ ಆಯ್ಕೆ ಮಾಡಿದ್ದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ 2 ಶಾಲೆಗಳನ್ನ ಆಯ್ಕೆ ಮಾಡಿದ್ವಿ. ಒಟ್ಟಾರೆಯಾಗಿ ಒಂದು ಸಾಮಾಜಿಕ ಪರಿಶೋಧನೆ ಯಾಕೆ ಮಾಡಬೇಕು ಅಂತ ಅಂದ್ರೆ, ಯಾವುದೇ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಅದು ಈ ಒಂದು ತಳಮಟ್ಟದಲ್ಲಿ ಅದರ ಕಾರ್ಯನಿರ್ವಹಣೆ ಹೇಗಾಗ್ತದೆ ಅಂತಕ್ಕಂಥದ್ದನ್ನ ನಾವು ವಾಸ್ತವ ಅಂಶವನ್ನು ಪರಿಶೀಲನೆ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19ರಲ್ಲಿ ಈ ಶಾಲಾ ಹಂತದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇದರ ಪ್ರಮುಖ ಉದ್ದೇಶ ಅಂತಂದ್ರೆ ಏನು, ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು. ಯಾವುದೇ ಒಂದು ಶಾಲೆಯಿಂದ ಹೊರಗುಳಿದ ಮಗು ಇದ್ರೆ ಆ ಮಗುವನ್ನ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಲಿಂಗ ತಾರತಮ್ಯ ಇರಬಾರ್ದು ಅಂತ ಮಕ್ಕಳಲ್ಲಿ ಗಂಡು ಹೆಣ್ಣು ಅಥವಾ ಇನ್ನು ದ್ವಿತೀಯ ಲಿಂಗ ಅಥವಾ ತಾರತಮ್ಯಗಳನ್ನು ಹೋಗಲಾಡಿಸಿ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಇನ್ನು ಉಳಿದಂತೆ ಜಾತಿ ಮತ್ತೆ ಮೇಲ್ವರ್ಗ ಕೀಳ್ವರ್ಗ ಆ ಥರದ ಭೇದ ಭಾವಗಳನ್ನು ಕೂಡ ತೊಡೆದುಹಾಕಬೇಕು ಅಂತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ಯೋಜನೆಯ ಉದ್ದೇಶ. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಉಚಿತ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದಾದ್ರೂ ವಿಶೇಷ ಚೇತನ ಮಗು ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಇದ್ರೆ ಆ ಮಗು ಕೂಡ ಶಿಕ್ಷಣವನ್ನು ಒದಗಿಸಬೇಕು. ಒಂದು ವೇಳೆ ಶಾಲೆಗೆ ಬರುವ ಸ್ಥಿತಿಯಲ್ಲಿ ಇದ್ರೆ ಆ ಮಗುವಿಗೆ ಶಾಲೆಯಲ್ಲೇ ಶಿಕ್ಷಣವನ್ನು ಒದಗಿಸಬೇಕು. ಒಂದು ವೇಳೆ ಬರ್ಲಿಕ್ಕೆ ಸಾಧ್ಯ ಆಗಿದ್ರೆ ಆ ಮಗುವಿಗೆ ಮನೆಯಲ್ಲೇ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಈ ಒಂದು ಯೋಜನೆಯಲ್ಲಿ ಶಿಕ್ಷಕರ ಕಾರ್ಯನಿರ್ವಹಣೆ ಅವರಿಗೂ ಕೂಡ ತರಬೇತಿಯನ್ನು ಆಯೋಜಿಸ್ತಕ್ಕಂಥದ್ದು. ಅವರಿಗೆ ತರಬೇತಿಯನ್ನು ನೀಡುವ ಮುಖಾಂತರ ಅವರು ಅವರ ಕಾರ್ಯಕ್ಷಮತೆಯನ್ನು ಉತ್ತೇಜನಗೊಳಿಸ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಬರುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳು ಹೇಗೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗ್ತಿದೆ ಅಂತಕ್ಕಂಥದ್ದು ನಾವು ಪರಿಶೀಲನೆಗೊಳಿಸಬೇಕಾಗುತ್ತೆ. ಸರ್ಕಾರದ ಆದೇಶದ ಪ್ರಕಾರ ನಾವು 134 ಅಂಶಗಳ ವರದಿಯನ್ನ ಕೇಳಿರ್ತಕ್ಕಂಥದ್ದು ಶಾಲೆಗೆ ಸಂಬಂಧಪಟ್ಟಂತೆ. ಅದರಲ್ಲಿ ನಮಗೆ ಮಕ್ಕಳನ್ನ ವಿಚಾರಿಸತಕ್ಕಂಥದ್ದು, ಮಕ್ಕಳೊಂದಿಗೆ ಸಂದರ್ಶನ ಮಾಡಿ ಕೆಲವೊಂದು ಅಂಶಗಳನ್ನು ಅವರಿಂದ ತಿಳ್ಕೊಳ್ತಕ್ಕಂಥದ್ದಿದೆ. ಹಾಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಶಿಕ್ಷಕರೊಂದಿಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು, ಹಾಗೆ ಪೋಷಕರೊಂದಿಗೆ ಚರ್ಚೆ ಮಾಡತಕ್ಕಂಥದ್ದು. ಹಾಗೆ ಈ ಶಾಲಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಶಾಲೆಯ ಹೊರಗಡೆ ಏನೆಲ್ಲ ಇರಬೇಕು ಅಂತಕ್ಕಂಥದ್ದು, ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಹಾಗೆ ಕ್ರೀಡಾಂಗಣದ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಕೂಡ ಅದನ್ನು ಕೂಡ ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳ ಕುರಿತಂತೆ ನಾವು ಒಟ್ಟಾರೆಯಾಗಿ ಏನೆಲ್ಲ ಉತ್ತಮ ಅಂಶಗಳಿದೆ, ಲೋಪದೋಷಗಳಿದೆ ಅಂತಕ್ಕಂಥದ್ದು ನಾವು ಪಟ್ಟಿ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ನಾವು ಈ ಅಂಶಗಳನ್ನ ಇದ್ದಂತೆ ಈಗಾಗಲೇ ನಾವು ಪರಿಶೀಲನೆಯನ್ನ ಮಾಡಿದ್ದೀವಿ. ಹಾಗೆ ಇದು
ಇದೊಂದು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಯಾವುದೇ ವರದಿಯನ್ನು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥದ್ದಿದೆ. ಏನಾದರೂ ಅಂಶಗಳು ಕಂಡ್ರೆ ಆ ಎಲ್ಲ ವರದಿಗಳನ್ನು ನಾವು ಈ ತರದ ಸಭೆಯನ್ನು ಕರೆದು ಸಭೆಯ ಮುಂದೆ ಇಡಬೇಕಾಗಿತ್ತು. ಪೋಷಕರೊಂದಿಗೆ ಚರ್ಚೆ ಮಾಡಬೇಕಂದ್ರೆ ಎಲ್ಲ ಈ 134 ಅಂಶಗಳು ಕುರಿತಂತೆ ನಮಗೆ ಏನೆಲ್ಲ ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನ ತಮ್ಮ ತಿಳಿಸ್ತಕ್ಕಂಥದ್ದು. ತಮ್ಮ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಹಾಗಾಗಿ ಎಲ್ಲ ಅಂಶಗಳನ್ನ ತಮ್ಮ ಮುಂದೆ ಮಂಡಿಸ್ತಾರೆ. ಅದೆಲ್ಲ ಅಂಶಗಳು ಮುಕ್ತವಾಗಿ ಈ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ನನಗೆ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಾಗೇಶ್ ಕೇಸರಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ವರದಿ ಮಂಡನೆ. ಇದನ್ನು ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿದರು. ನಮಸ್ಕಾರ. 22-23 ಈಚೆಗೆ ಈ ಸಾಮಾಜಿಕ ಪರಿಶೋಧನೆ ಸೋಷಿಯಲ್ ಆಡಿಟ್ ಅನ್ನು ಮಾಡಬೇಕಾಗಿರ್ತಕ್ಕಂಥದ್ದು. 2022-23 ಈ ಶಾಲೆಯಲ್ಲಿ 86 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ರು. 23-24 82 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ರು. ಪ್ರಸ್ತುತ ಈಗ 24-25 ಸಾಲಿನಲ್ಲಿ 69 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಆಮೇಲೆ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು 2018 ಜಾರಿಗೆ ತಂದಿದೆಯಲ್ಲ, ಆ ಒಂದು ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಆ ಶಾಲೆಗೆ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನ ಕೆಲವೊಂದು ಅನುದಾನಗಳನ್ನ ಸರ್ಕಾರ ಕೊಡ್ತದೆ. ಆ ಅನುದಾನಗಳು ಏನೇನು ಅನುದಾನಗಳು ಬಂದಿದೆ 2022-23 ಅಂತ ಹೇಳಿದ್ರೆ, ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ 8,000 ರೂಪಾಯಿ ಬಂದಿದೆ. ಆಮೇಲೆ ಶಿಕ್ಷಕರ ಅನುದಾನ ಅಂತ ಹೇಳಿದ್ರೆ 2,028 ರೂಪಾಯಿ ಬಂದಿದೆ. ಆಮೇಲೆ ಶುಲ್ಕ ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಂತೆ 23,420 ರೂಪಾಯಿ ಬಂದಿದೆ. ಆಮೇಲೆ ಇತರೆ ಅನುದಾನ ಒಟ್ಟು ಸೇರಿ 39,596 ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ. ಅದು ಎಷ್ಟು ಖರ್ಚು ಅಂದ್ರೆ 33,684 ಖರ್ಚು ಮಾಡಿದ್ದಾರೆ. ಅದರಲ್ಲಿ 5,912 ರೂಪಾಯಿ ಆ ಸಾಲಿನಲ್ಲಿ ಕೊನೆಯಲ್ಲಿ ಉಳಿತಾಯ ಆಗಿದೆ. ಇದಲ್ಲದೆ 2022-23 ಈಚೆಗೆ ಏನೇನು ಅಂಶಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ಮಕ್ಕಳು ಸಮವಸ್ತ್ರಗಳನ್ನು ಪಡೆದಿದ್ದಾರೆ. ಏಕಾಗಿ ಪಠ್ಯಪುಸ್ತಕ ಸಿಕ್ಕಿದೆ, ಸಮವಸ್ತ್ರ ಸಿಕ್ಕಿದೆ, ಶೂ ಮತ್ತು ಸಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಸಿಕ್ಕಿದೆ, ಬ್ಯಾಗ್ಗಳು ಸಿಕ್ಕಿದೆ, ಮಧ್ಯಾಹ್ನದ ಬಿಸಿ ಊಟವನ್ನು ಸಹ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಶಾಲಾ ಶಿಕ್ಷಕರು ಹೇಳಿದ್ದಾರೆ. ನಾವು ಅಡುಗೆಯ ವಿಚಾರ ಮಾಡಿದ್ವಿ, ಮಕ್ಕಳು ಹೇಳಿದ್ದಾರೆ, ಪೋಷಕರು ಸಹ ಹೇಳಿದ್ದಾರೆ. ಅಂದರೆ ಮಕ್ಕಳು ವಿದ್ಯಾರ್ಥಿ ವೇತನಗಳನ್ನು ಪಡೆದಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. 22ರಿಂದ ಈಚೆಗೆ SC ST ಮಗುವಿಗೆ 23-24 2 ಮಕ್ಕಳಿಗೆ 1,100 ರೂಪಾಯಿ ವಿದ್ಯಾರ್ಥಿ ವೇತನ ಬಂದಿದೆ. ಮತ್ತೆ ಯಾವುದೇ ಮಗುವಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಾವು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ವಿ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಪ್ರಸ್ತಾವನೆಯಿಂದ ಇಲಾಖೆ ಕಳಿಸಬೇಕು. 24ರಲ್ಲಿ 2 ಮಕ್ಕಳಿಗೆ ಬಂದಿದೆ. 22-23 ಸಾಲಿನ 2 ಮಕ್ಕಳಿಗೆ 6,000 ರೂಪಾಯಿ 12,000 ರೂಪಾಯಿ ಬಂದಿದೆ 2 ಮಕ್ಕಳಿಗೆ. ಆಮೇಲೆ ಮತ್ತೆ ಇತರೆ ಯಾವುದೇ ಮಗುವಿಗೆ ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಆರೋಗ್ಯ ಶಿಕ್ಷಣಕ್ಕೆ, ದೈಹಿಕ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನ ಅಥವಾ ಕಾಯಿ ಶಿಕ್ಷಕರನ್ನ ಈ ಶಾಲೆ ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಅದರ ಪ್ರಕಾರ ಈ ಶಾಲೆಯಲ್ಲಿ ಇದೆಯಾ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳನ್ನ ಕೆಲಸವನ್ನ ನಿರ್ವಹಣೆ ಮಾಡಬೇಕು. ಒಂದು ವರ್ಷದಲ್ಲಿ ಒಂದು ಶೈಕ್ಷಣಿಕ ವರ್ಷ ಅಂದ್ರೆ 10 ತಿಂಗಳು. 10 ತಿಂಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ 200 ದಿನ ಕೆಲಸ ನಿರ್ವಹಣೆ ಮಾಡಬೇಕು. ಕನಿಷ್ಠ ಹಿರಿಯ ಪ್ರಾಥಮಿಕ ಶಾಲೆ 220 ದಿನಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕು. ಅದರ ಪ್ರಕಾರ ನಾವಿಲ್ಲಿ 2022-23 254 ದಿನಗಳ ಕೆಲಸದ ನಿರ್ವಹಣೆ ಆಗಿದೆ ದಾಖಲೆಗಳ ಪ್ರಕಾರ. 23-24ರಲ್ಲಿ 241 ದಿನಗಳನ್ನ ಈ ಶಾಲೆ ಕೆಲಸವನ್ನು ನಿರ್ವಹಣೆ ಮಾಡಿದೆ. ಸದರಿ ಶಾಲೆಯ ನಿರ್ಣಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80 ಮತ್ತು ಅದಕ್ಕಿಂತ ಹೆಚ್ಚಿದೆ. ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು.
ನಾವು ಈ ವರ್ಷದ ಜೂನ್ ತಿಂಗಳ ಶೈಕ್ಷಣಿಕ ವರ್ಷದಿಂದ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ನೋಡಿದ್ವಿ. ನಾವು ಆ ದಾಖಲೆಗಳನ್ನು ನೋಡಿದಾಗ ಎಲ್ಲ ಮಕ್ಕಳು ಶೇಕಡ 80% ಹೆಚ್ಚಿನ ಹಾಜರಾಗಿದ್ದು ಕಾಣಬಹುದು. ಶಾಲೆಗೆ ಬರುವ ಮಾರ್ಗವೂ ಸುರಕ್ಷಿತವಾಗಿದೆಯೇ? ನಾವು ಮಕ್ಕಳನ್ನ, ಪೋಷಕರನ್ನ, ಗ್ರಾಮಸ್ಥರ ವಿಚಾರ ಮಾಡಬೇಕು. ಎಲ್ಲ ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಇದೇ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ನೀಡಿ. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಗೆ ದೂರ ಇದ್ದು ಯಾವುದೇ ಶಾಲೆಗೆ ಹೋಗುವಂತೆ ನೀಡಿಲ್ಲ. ಆಮೇಲೆ ಮಕ್ಕಳನ್ನ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು 5 ವರ್ಷ 6 ತಿಂಗಳು 8 ತಿಂಗಳು 6 ವರ್ಷ ಸರ್ಕಾರ ನಿಗದಿ ಮಾಡ್ತದೆ. ಅದರ ಪ್ರಕಾರವೇ ಶಾಲೆ ದಾಖಲಾತಿ ಮಾಡಿಕೊಳ್ಳಬೇಕಾಗ್ತದೆ. ಅದು ನಿಯಮ, ಕಡ್ಡಾಯ ನಿಯಮ. ಅದರ ಪ್ರಕಾರ ಏನಾದರೂ ದಾಖಲಾತಿ ಆಗಿದೆ, ಆ ನಿಯಮವನ್ನು ಏನಾದರೂ ಮೀರಿದೆಯಾ ಅಂತಕ್ಕಂಥ ನೋಡಿದರೆ ಆ ನಿಯಮದ ಪ್ರಕಾರ ದಾಖಲಾತಿ ಆಗಿರ್ತಕ್ಕಂಥ ಕಂಡು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗು ಯಾವುದೇ ಇದ್ದಾರೆ, ಯಾವುದಾದ್ರು ಮಗು ಕಲಿಕೆಯಿಂದ ಹೊರಗಿದೆಯಾ, ನಾವೆಲ್ಲರನ್ನು ಪರಿಶೀಲನೆ ಮಾಡಿದ್ವಿ. ಇದು ಹೊರಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಮಕ್ಕಳನ್ನ ಹೊರ ಹಾಕಿರುವ ಸಂಖ್ಯೆ, ಯಾವುದಾದ್ರು ಚಟುವಟಿಕೆಗಳು ಅದು ನಿಯಮ. ದೈಹಿಕ ಶಿಕ್ಷೆಯನ್ನ ನಿಯಮ ಆಟೋಪಗಳನ್ನು ಮಾಡುವಾಗಿಲ್ಲ. ಮಕ್ಕಳನ್ನ ಲೈಂಗಿಕ ಕೃತ್ಯಕ್ಕೆ ಒಳಪಡಿಸಲಾಗ್ತದೆ. ಇದೊಂದು ಪ್ರಮುಖವಾಗಿ ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಡೆ ಇದೆ. ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಅದ್ರ ಪ್ರಕಾರ ಇದು ಇದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಇಲ್ಲಿ ಕೊಠಡಿಗಳಿದೆ. 3 ಕೊಠಡಿಗಳು ಮಳೆಗಾಲದಲ್ಲಿ ಸೋರಿಕೆಯನ್ನು ಕಂಡು ಬರುತ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಮೇಲ್ಚಾವಣಿ 2 ಕೊಠಡಿಗಳಿದೆ. ಶಿಕ್ಷಕರಿಗೆ 1 ಕೊಠಡಿ ಇದೆ. ಈ ಕೊಠಡಿಗಳು ಸಾಮಾನ್ಯವಾಗಿ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಕೊಠಡಿಗಳಾಗಿ ನಮಗೆ ಕಂಡು ಬಂದಿದೆ. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ. ಬಾಲಕಿಯರ ಶೌಚಾಲಯಕ್ಕೂ ನೀರಿನ ವ್ಯವಸ್ಥೆ ಮತ್ತು ಬಳಕೆಗೆ ಯೋಗ್ಯವಾಗಿದೆ. ಶೌಚಾಲಯ ಅಂತಕ್ಕಂಥದ್ದು ಒಂದು ಶಾಲೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅನ್ಬೇಕಾದ್ರೆ ಅಥವಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಆ ಶಾಲೆ ಘಟಕವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಇರಬೇಕಾಗುತ್ತೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಏನಾದರೂ ಶೌಚಾಲಯ ಇದೆಯೇ ಅಂತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದ ನೀರಿನ ಸೌಲಭ್ಯವಿದೆಯೇ? ಇದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಗುಣಮಟ್ಟದ ಶಿಕ್ಷಣ ಶಾಲೆಯಲ್ಲಿ ಮಗುವಿಗೆ ಸಿಗಬೇಕಾದ್ರೆ ಅಲ್ಲಿ ಆ ಮಗುವಿಗೆ ಶುದ್ಧವಾಗಿರ್ತಕ್ಕಂಥ ನೀರನ್ನ ಕುಡಿಯೋದಕ್ಕೆ ಕೊಡಬೇಕು ಅಂತ ಹೇಳಿ ನಿಯಮ ಇದೆ. ಅದರ ಪ್ರಕಾರ ನಾವು ಇದು ನೋಡಿದಾಗ ಅಲ್ಲಿ ಬೋರ್ವೆಲ್ ಅನ್ನು ತೋರಿಸಿದ್ರು. ಅದರಲ್ಲಿ ನೀರಿನ ವ್ಯವಸ್ಥೆ ಯಾವಾಗ ಇರ್ತದೆ, ನೀರು ಸಹ ಶುದ್ಧವಾಗಿರ್ತದೆ. ಅದು ಶುದ್ಧೀಕರಣ ಒಂದು ಘಟಕ ಇದೆ. ಉತ್ತಮವಾಗಿದೆಯೇ ಅಂತಕ್ಕಂಥದ್ದು ಇಟ್ಕೋಬೇಕಾಗುತ್ತೆ. ನಾವಿಲ್ಲಿ 4/2/2025 ಅದನ್ನ ನೀರನ್ನ ಪರೀಕ್ಷೆ ಮಾಡಿದ್ದಾರೆ. ಶುದ್ಧೀಕರಣವನ್ನ ಅಲ್ಲಿ ದಾಖಲನ್ನು ನಿರ್ವಹಣೆ ಮಾಡಿದ್ದಾರೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ತರಗತಿ ಕೊಠಡಿಗಳಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ವಿದ್ಯುತ್. ಶಾಲಾಂಗಣದಲ್ಲಿ ಆಟದ ಮೈದಾನವಿದೆಯೇ? ಮಕ್ಕಳ ಪಠ್ಯೇತರವಾಗಿರ್ತಕ್ಕಂಥ ಕಲಿಕೆಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ನಾವೇನು ನೋಡಿದಾಗ ಆಟದ ಮೈದಾನ ಇದೆ, ಆದರೆ ಆಟ ಆಡಲಿಕ್ಕೆ ಅಷ್ಟು ಸುಸಜ್ಜಿತ ಇಲ್ಲ. ಯಾಕೆಂದ್ರೆ ಗಿಡಗಳು ಅದು ಇದು ಬೆಳೆದಿದೆ. ಕಾಂಪೌಂಡ್ ಗೋಡೆ ಇರಬೇಕು ಶಾಲಾ ಆವರಣದ ಸುತ್ತ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಏನಾದರೂ ಶಿಕ್ಷಕರ ಕಣ್ತಪ್ಪಿ ಮಗು ಏನಾದರೂ ಶಾಲಾ ಪರಿಸರದಿಂದ ಹೊರಹೋಯ್ತು ಅಂತಂದ್ರೆ ಅದು ಶಾಲಾ ಸುತ್ತ ಕಾಂಪೌಂಡ್ ವ್ಯವಸ್ಥೆಯನ್ನು ಹೊಂದಿದೆ. ಇನ್ನೂ ಶಾಲಾ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇದೆ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆಯೇ? ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ನಾವು ಯಾಕೆಂತಂದ್ರೆ ಮಕ್ಕಳ ಪಠ್ಯದಲ್ಲಿ ಕೇವಲ 20ರಿಂದ 30 ಭಾಗದಷ್ಟು ವಿಷಯಗಳು ಮಾತ್ರ ಕಲಿಕೆ ಆಗ್ತದೆ. ಅಷ್ಟೇ ವಿಷಯ ಇರೋದ್ರಲ್ಲಿ ಪಠ್ಯದಲ್ಲಿ. ಇತರ ವಿಷಯಗಳನ್ನೆಲ್ಲ ಅದು ಏನ್ ಮಾಡ್ಬೇಕಂತ ಮಗು ಹೊರಗಡೆ ಕಲಿಬೇಕಾಗ್ತದೆ. ಹೊರಗಡೆ ಅಂತ ಹೇಳಿದ್ರೆ ಇಂಥ ಗ್ರಂಥಾಲಯದಲ್ಲಿ ಅನೇಕ ವಿಷಯದ ಪುಸ್ತಕಗಳನ್ನು ಅಲ್ಲಿ ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಎಲ್ಲ ವಿಷಯದ ಪುಸ್ತಕಗಳು ಭಾಷೆಯ ಕಲಿಕೆ ಇರ್ಬೋದು. 1947 ಒಂದು ಒಳ್ಳೆ ಒಂದು ಇದೆ. 1947 ಪುಸ್ತಕಗಳಿದೆ. ಶಾಲೆಯಲ್ಲಿ ಇವೆ. ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂಥದ್ದು.
ಆಮೇಲೆ 6 ಮತ್ತು 7ನೇ ತರಗತಿಗೆ ಕ್ರೀಡಾ ಸ್ಪರ್ಧೆಗಳಿವೆ. ಆ ಸ್ಪರ್ಧೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾ ವಸ್ತುಗಳು ಶಾಲೆಯಲ್ಲಿ ಇರಬೇಕು. ಇರುವ ಬೋಧನಾ ಕಲಿಕಾ ಸಾಮಗ್ರಿಗಳು ಏನಾದರೂ ಇದೆಯೇ? ಶಿಕ್ಷಕರು ಪಾಠ ಪ್ರವಚನ ಮಾಡಬೇಕಾದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಮಾಡ್ತೀವಿ ಅಂತ ಅಭಿಪ್ರಾಯವನ್ನು ಹೇಳಿದರು. ಮೂಲಸೌಕರ್ಯಗಳು ಲಭ್ಯವಿದೆಯೇ? ಡಿಜಿಟಲ್ ಮೂಲಸೌಕರ್ಯಗಳು ಅಂತ ಹೇಳಿದ್ರೆ ಕಂಪ್ಯೂಟರ್, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟರ್ಗಳು, ಸ್ಮಾರ್ಟ್ ಬೋರ್ಡ್ಗಳು ಇದೆ. ಇಲ್ಲಿ ಯಾವುದೇ ಸ್ಮಾರ್ಟ್ ಟಿವಿ ಆಗಲಿ, ಸ್ಮಾರ್ಟ್ ಬೋರ್ಡ್ ಆಗಲಿ, ಪ್ರೊಜೆಕ್ಟರ್ ಆಗಲಿ ಇಲ್ಲ. ಅವುಗಳ ಮೂಲಕ ನಮ್ಮ ಫೋನಿಂದಲೇ ಮಕ್ಕಳು ಎಲ್ಲ ದಿನ ಬ್ಯಾಗ್ ತರುವುದು ಬೇಡ, ಲಭ್ಯವಿದೆಯೇ ಮತ್ತು ಬಳಸಲಾಗುತ್ತಿದೆಯೇ ಇದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಅಂದ್ರೆ 6 ಮತ್ತು 7ನೇ ತರಗತಿಯ ವಿಜ್ಞಾನದ ಪಾಠವನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರಯೋಗಗಳನ್ನ ಮಾಡಿಯೇ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ರಾಜ್ಯದ ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದು, ಶಾಲೆ ತ್ಯಾಜ್ಯಗಳನ್ನು ಸಂಗ್ರಹಣೆ ಮಾಡಬೇಕು. ಹೇಗೆ ವಿಲೇವಾರಿ ಮಾಡ್ತೀರಿ ಅಂತಕ್ಕಂಥದ್ದು ಹೇಳಿದ್ರೆ ನಾವು ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದ್ವಿ. ಅದು ಸರಿ ಇದೆ. ಯಾಕೆಂದ್ರೆ ತ್ಯಾಜ್ಯಗಳಿಂದ ಮಂಜೂರಾಗಿದೆಯೇ ಮತ್ತು ನಿರ್ವಹಿಸಲಾಗಿದೆಯೇ? ಶಾಲೆಗೆ ಯಾವುದೇ ಒಂದು ಭೌತಿಕವಾಗಿರ್ತಕ್ಕಂಥ ಹಾಗೂ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇಲಾಖೆಯಿಂದ ಯಾವುದೇ ಹೆಚ್ಚಿನ ಅನುದಾನ ಬರೋದಿಲ್ಲ. ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆದುಕೊಂಡು ಶಾಲೆಯ ಎಲ್ಲ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಗ್ರಾಮ ಪಂಚಾಯತ್ ವತಿಯಿಂದ 2018-19 ಒಂದು ಶೌಚಾಲಯ ನಿರ್ಮಾಣ ಆಗಿದೆ ಅಂತ CRC ಬಿಲ್ಡಿಂಗ್ ಮೇಲ್ಚಾವಣಿ ಸಹ 24-25ರಲ್ಲಿ ಅದು ಸಹ ದುರಸ್ತಿಯಾಗಿದೆ ಅಂತಕ್ಕಂಥದ್ದು. ಇಷ್ಟು ಅನುದಾನಗಳು ಬೇರೆ ಇಲಾಖೆಗಳು ಇಲ್ಲಿ ಬಳಸಿಕೊಂಡು ನಾವು ಮಾಡಿದ್ದೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಇನ್ನೊಂದು ಶಾಲೆಗೆ ಹಾಜರಾಗ್ತಾರೆಯೇ, ಇಲಾಖೆ ನಿಗದಿಪಡಿಸಿದಾರೆಯೇ, ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನ ನಾವು ಎಲ್ಲ ಮಕ್ಕಳ ಪೋಷಕರನ್ನ ಗ್ರಾಮಸ್ಥರನ್ನು ವಿಚಾರ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆಯೇ? ಶಿಕ್ಷಕರು ಇಲಾಖೆ ವತಿಯಿಂದ ಹಾಗಾಗಿ ಅನೇಕ ಬದಲಾವಣೆಗಳಾಗಬೇಕು ಶಿಕ್ಷಣದಲ್ಲಿ ಅಂತಕ್ಕಂಥದ್ದು ಸರ್ಕಾರ ಮನೆಗೊಂಡು ಇಲಾಖೆ ವತಿಯಿಂದ ಶಿಕ್ಷಕರಿಗೆ ಅನೇಕ ತರಬೇತಿಗಳನ್ನು ನೀಡ್ತಾ ಇದೆ. ಆಮೇಲೆ ನಲಿಕಲಿ ತರಬೇತಿ ಮುಂತಾದ ಇಲಾಖಾ ತರಬೇತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂತು. ಬಳಸಲಾಗುತ್ತದೆಯೇ? ಸರ್ಕಾರದ ನಿಯಮದ ಪ್ರಕಾರ ಶಾಲೆಯನ್ನು ಯಾವುದೇ ಉದ್ದೇಶಗಳಿಗಾಗಿ ಬಳಸುವಂತಿಲ್ಲ. 5 ರೂಪಾಯಿಯನ್ನು ಪಡೆಯುತ್ತೇವೆ ಅಂತ ಹೇಳಿ ಆಮೇಲೆ ಮಕ್ಕಳು ಹೇಳಿದ್ರು 5 ರೂಪಾಯಿಯನ್ನು ಪಡೀತಾ ಇದ್ದಾರೆ. ಉಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆಯೇ? STMC ಸಮಿತಿ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಈ STMC ಸಮಿತಿ ಇದೆ. STMC ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಇದೆ. ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ. ಈ ಅವಧಿ 10 ತಿಂಗಳಲ್ಲಿ 12 ಸಭೆಗಳನ್ನು ನಡೆಸಬೇಕು. ಆ 12 ಸಭೆಗಳನ್ನು ನಡೆಸಿ ಅನೇಕ ವಿಚಾರಗಳು ಚರ್ಚೆ ಆಗಬೇಕು. ಆ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳು ನಡಾವಳಿಯನ್ನು ದಾಖಲಿಸಬೇಕಾಗ್ತದೆ ಶಾಲೆ. ಅದು ಏನೇನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಿದ್ವಿ. 22-23ರಲ್ಲಿ 9 ಸಭೆ ಮಾತ್ರ ನಡೆದಿದೆ. 23-24ರಲ್ಲಿ 8 ಸಭೆ ಮಾತ್ರ ನಡೆದಿದೆ. 24-25ರಲ್ಲಿ 7 ಸಭೆಗಳು ಆಗಿರ್ತಕ್ಕಂಥ ನಡಾವಳಿಯನ್ನು ದಾಖಲಾಗಿರ್ತಕ್ಕಂಥ ಕಂಡು ಬಂದಿದೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಶಾಲೆ ಯಾವ ರೀತಿ ನಡೀತಾ ಇದೆ, ಶಿಕ್ಷಣ ಇಲಾಖೆ BRC ಅವರು ಎಷ್ಟು ಸತಿ ಶಾಲೆಗೆ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ಪರಿಶೀಲನೆ ನಡೆಸಬೇಕಾಗಿದೆ. ಇಲ್ಲಿ BO ಅವರು 1 ಬಾರಿ ಭೇಟಿ ನೀಡಿದ್ದಾರೆ 22-23ರಲ್ಲಿ. BRC ಅವರು 3 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ ECO ಅವರು 2 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ 24-25ರಲ್ಲಿ BO ಅವರು 1 ಬಾರಿ ಭೇಟಿ ನೀಡಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಶಾಲೆಗೆ 8 ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು. CRP ಅತಿ ಪ್ರಮುಖ ಇಲಾಖೆಯ ಅಧಿಕಾರಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲಾಖೆ ಎಲ್ಲ ಮಾಹಿತಿಗಳನ್ನ ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನ ಇಲಾಖೆ ತಲುಪಿಸ್ತಕ್ಕಂಥದ್ದು, ಎಲ್ಲ ದಾಖಲೆಗಳನ್ನು ಅಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅದರ ಪ್ರಕಾರ ನಾವು ನೋಡಿದಾಗ ಇಲ್ಲಿ 22-23ರಲ್ಲಿ 8 ಬಾರಿ ಭೇಟಿ ನೀಡಿದ್ದಾರೆ. 23-24ರಲ್ಲಿ 9 ಬಾರಿ ಭೇಟಿ ನೀಡಿದ್ದಾರೆ. 24-25ರಲ್ಲಿ 6 ಬಾರಿ ಭೇಟಿ ನೀಡಿದ್ದಾರೆ.
ನಿಯಮದ ಪ್ರಕಾರ ಭೇಟಿ ಆಗಿಲ್ಲ. ಶಾಲೆಯಲ್ಲಿ ರಚಿಸಲಾಗಿದೆಯೇ? ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಸಂಬಂಧಪಟ್ಟಂತೆ ಒಂದು ಸುರಕ್ಷತಾ ಸಮಿತಿ ಇರಬೇಕು. ಒಂದು 5-6 ಜನ ಪೋಷಕರು, ಒಬ್ಬ ಶಿಕ್ಷಕರು ಒಳಗೊಂಡಿರ್ತಕ್ಕಂಥದ್ದು. ಯಾವುದಾದ್ರು ಮಗುವಿಗೆ ತೊಂದರೆ ಆಗಿದ್ದಾಗ ಆ ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ಸಮಿತಿ ಇರ್ತಕ್ಕಂಥದ್ದು ಇದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳ ತಲುಪುವ ಹಂತದಲ್ಲಿ ಇರುತ್ತದೆ. ಈ ವಿದ್ಯುತ್ ತಂತಿಗಳನ್ನು ಅಳವಡಿಸತಕ್ಕಂಥದ್ದು ತರಗತಿ ಕೊಠಡಿ ಇರುವುದು ಅಭಿಪ್ರಾಯ ವ್ಯಕ್ತವಾಗಿದೆ. ಆಮೇಲೆ ಶಾಲೆಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ, ಸಣ್ಣ ಪುಟ್ಟ ಗಾಯಗಳಾದಾಗ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಕನಿಷ್ಠ ಔಷಧಿಗಳನ್ನು ಅಲ್ಲಿರಬೇಕು. ಅಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಆಮೇಲೆ ಒಂದು ಸಲಹಾ ಪೆಟ್ಟಿಗೆ, ಒಂದು ದೂರುಗಳನ್ನು ಕೊಡೋದಿದ್ರೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ವಿಷಯಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ. ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಬಡವರು ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಎಲ್ಲರ ಸ್ವಾತಂತ್ರ್ಯ ನಡೀತಾ ಇದೆ. ಅದರ ಮೇಲ್ವಿಚಾರಣೆ ಏನಾರು ಆಗ್ತಾ ಇದೆ ಅನ್ನೋದು ಅಭಿಪ್ರಾಯ ವ್ಯಕ್ತಪಡಿಸಿದರು. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಶಾಲೆ ಪ್ರದರ್ಶನ ಮಾಡಬೇಕು. ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಅದರ ಫಲಕವನ್ನು ನಿರ್ಮಾಣ ಮಾಡಬೇಕು. ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ಪಡೆದಿದ್ದಾರೆ. ವೃತ್ತಿಪರ ಮಾರ್ಗದರ್ಶನ ವೃತ್ತಿ ಕೌಶಲ್ಯ ಒಂದು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಆಗಿದೆ ಅಂತ ಹೇಳಿದರು. ಮತ್ತು ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಖಿನ್ನತೆಗೆ ಒಳಪಟ್ಟಾಗ ಆ ಮಗುವನ್ನು ಏನಾದರೂ ಉತ್ತಮವಾಗಿರ್ತಕ್ಕಂಥ ರೂಢಿ ಇದೆ ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪ್ರಸ್ತಾವನೆಗಳ ಮಕ್ಕಳಿಗೆ ಬೇರೆ ಬೇರೆ ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ಜ್ಞಾನದ ಅನೇಕ ವಿಷಯಗಳನ್ನು ಕಲಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ಆಮೇಲೆ ಪತ್ರಿಕೆಗಳನ್ನು ಓದಿಸುವಂತಕ್ಕಂಥದ್ದು, ಬರೀತಕ್ಕಂಥದ್ದು, ಹೀಗೆ ಅನೇಕ ರೀತಿಯ ಚಟುವಟಿಕೆಗಳನ್ನು ದಿನನಿತ್ಯದಲ್ಲಿ ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು. ಮಕ್ಕಳನ್ನು ಕೇಳಿದ್ವಿ, ಆ ರೀತಿಯಾಗಿರ್ತಕ್ಕಂಥ ನಡೀತಾ ಇದೆ ಅಭಿಪ್ರಾಯವನ್ನು ಹೇಳಿದ್ವಿ. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಎಲ್ಲರಿಗೂ ಧನ್ಯವಾದ. ಕಂಡು ಬಂದಿರುವಂತಹ ಸಕಾರಾತ್ಮಕ ಅಂಶಗಳು ಮತ್ತು ನಕಾರಾತ್ಮಕ ಅಂಶಗಳನ್ನ ಎರಡನ್ನೂ ಗುರುತಿಸಿದ್ದಾರೆ. ನೀವು ಆ ವಿಷಯದ ಬಗ್ಗೆ ಈಗ ಸಭೆಯಲ್ಲಿ ಅಧಿಕಾರಿಗಳಿದ್ದಾರೆ, ಪೋಷಕರಿದ್ದಾರೆ, STMC ಇದ್ದಾರೆ, ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಈಗ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ ಅಂತ ಸಭೆಯಲ್ಲಿ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಕೇಳ್ತಾರೆ. ಅದು ಜೆಂಟ್ಸ್ ಯಾರು ಮಾಸ್ಟರ್ ಬೇಕಿತ್ತು, ಸ್ವಲ್ಪ ಜವಾಬ್ದಾರಿ ತಗೊಳ್ಳೋದು. ಇಲ್ಲಿ ಯಾರು ಜೆಂಟ್ಸ್ ಯಾರು ಇಲ್ಲದೆ ಇರೋದ್ರಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತದೆ. ಅದೊಂದು. ಇನ್ನೊಂದೇನಾಗಿದೆ, ಈಗ ಹೊಸದಾಗಿ 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದಾರೆ. 2ರಿಂದ ನೆಕ್ಸ್ಟ್ ಮುಂದಿನ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಷ್ಟೇ ಇದೆ, ಬೇರೆ ಯಾವುದು ಇಂಗ್ಲೀಷಲ್ಲಿ ಇಲ್ಲ. ಹಾಗಾಗಿ ಬರೀ ಆ ಮಕ್ಕಳಿಗೆ ಮಾತ್ರ ಮಾಡಿದ್ರೆ 2ನೇ ತರಗತಿಯಿಂದ ಮುಂದೂ ಕೂಡ 7th ವರೆಗೂ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅನ್ನೋದು ನಮಗೆಲ್ಲ ಇನ್ನೊಂದು ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಇಲ್ಲಿ ಇಂಗ್ಲಿಷ್ ಮೇಜರ್ ಮಾಡಿದವರು ನಮ್ಮ ಈ ಭಾಗದ ಸಂಖ್ಯೆ ಭಾರಿ ಕಡಿಮೆ ಇದೆ. ನಮ್ಮಲ್ಲಿ ಇಂಗ್ಲಿಷ್ ಮಾಡಿದವರು ಇಲ್ಲ, ಟೀಚರ್ಸ್ ಇಲ್ಲ, ಇಂಗ್ಲಿಷ್ ಟೀಚರ್ಸ್ ಇಲ್ಲ, ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಡಿದವರು ಮಾಡಿದವರು ಇಲ್ಲ, ನಾವು ಭಾಷಾ ವಿಷಯವನ್ನು ಕಲ್ತವರು ಇಲ್ಲ. ಹಾಗಾಗಿ ಅದೊಂದು ಸಬ್ಜೆಕ್ಟ್ ಫಾರ್ ಟೀಚರ್ ನಮ್ಗೆ ಕೊಡ್ಬೇಕು ಸರ್ಕಾರ ಅಂತೇಳಿ ನಮ್ದು ಮನವಿ ಇದೆ ಸರ್ಕಾರ. ಇಂಗ್ಲಿಷಿಗೆ ಇಲ್ಲ ಸರ್, ನಮ್ಮಲ್ಲಿ ಇಂಗ್ಲಿಷ್ ಗ್ರೇಡ್ ಇದೆ, HM ಗ್ರೇಡ್ ಇದೆ, 3 ವರ್ಷದಿಂದ ಗ್ರೇಡ್ ಇದೆ. ನಾವೇ ಗ್ರೇಡ್ ಮಾಡಿಸಿರೋದು, ಅವರು ಇಲಾಖೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರು. ಇನ್ನೂ HM ಕೊಟ್ಟಿಲ್ಲ ನಮಗೆ, ಸರ್ಕಾರದಿಂದ HM ಬಂದಿಲ್ಲ. ಈಗ ಕೆಲವೊಂದು ನೀವು ಎಲ್ಲದನ್ನು ಕೂಡ ಹೇಳಿದ್ರಿ, ಅದು ನಾವೆಲ್ಲದೂ ಒಪ್ಪಂತದೆ, ಸರ್ಕಾರದ ಕಾನೂನು ಸರಿನೇ.
ಅಷ್ಟು ಅಂಶಗಳು 134 ಅಂಶಗಳು ಸರಿಯಾಗಿ ನಡೀಬೇಕಂದ್ರೆ ಹೆಚ್ಚು ಕಡಿಮೆ ನಮ್ಮ ಶಾಲೆ ಅನುದಾನ ಎಷ್ಟು ಬರುತ್ತೆ ಸರ್ಕಾರದಿಂದ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಬೇರೆ ಇಲಾಖೆಗಳಿಂದ ಅವಕಾಶ ಅಲ್ಲಲ್ಲ, ಬೇರೆ ಇಲಾಖೆಯಿಂದ ಈಗ ಬಿಲ್ಡಿಂಗ್ ನಾವು ಟೀಚರ್ಸ್ ಸಮಸ್ಯೆ ಏನು ನಮ್ಮ ಮುಖ್ಯ ಪಾಯಿಂಟ್ ಅದು. ನಮಗೆ ಟೀಚರ್ಸ್ ಸಮಸ್ಯೆ, ಶಿಕ್ಷಣ ವ್ಯವಸ್ಥೆ ದೈಹಿಕ ಶಿಕ್ಷಕರು ಇಲ್ಲ, ಇಲ್ಲಿ ಬರ್ತಾ ಇದೆ. ತಾಲೂಕಿಗೆ 2-3 ಇದ್ದಾರೆ ಅಂತ ಕಾಣಿಸ್ತದೆ ನಮ್ಗೆ. ಹೌದು, ನಮ್ಮಲ್ಲಿ ನಿಜವಾಗ್ಲೂ ಇಲ್ಲಿ ಅದೇ ಸರ್, 2ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಫುಲ್ ಇಂಗ್ಲಿಷ್ ಮೀಡಿಯಂ ಆಗ್ಬೇಕು ಅನ್ನೋದು. ಆಮೇಲೆ ಟೀಚರ್ಸ್ ಕೊರತೆ ಇದೆ. ಅದಕ್ಕೆ ತಕ್ಕ ನಮಗೆ ಶಾಲೆ ಬೆಂಚಿಗೆ ತರಬೇತಿ ನಮಗೆ ಟೀಚರ್ಸ್ ಬೇಕು. ನಮಗೆ ಅವ್ರು ಮಾಸ್ಟರ್ ಬೇಕು ಸರ್. ಅದನ್ನ ಮಾಡ್ತಾರೆ. ಸರಿ, ಶಿಕ್ಷಕರಂತ ಬಂದಾಗ ಸರ್ ಸರಿಯಲ್ಲ ಇವರಿಗೆ ಯಾರಿಗೂ ಕನ್ಸರ್ನ್ ಇವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅವರು ಏನು ಪ್ರಾಜೆಕ್ಟ್ ಮಾಡಿದಾರೋ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಸ್ಟ್ರೆಂತ್ ಹೆಚ್ಚಾಗಿ ಇದನ್ನು ನೋಟ್ ಮಾಡ್ಕೊಂಡು 75 ನೀವು 69 ಅಂತಂದ್ರೆ ಹಾಜರಾತಿ ಅದರಲ್ಲಿ ಅಟೆಂಡೆಂಟ್ ಅಂತ ಸ್ಕೂಲ್ ಸ್ಟ್ರೆಂತ್ is 75. ಈಗ HM ಕ್ರಿಯೇಟ್ ಆಗಿ ಈಗ ಆಲ್ರೆಡಿ 3 ವರ್ಷ ಮೇಲೆ ಆಯ್ತಿಲ್ಲ. ಕ್ರಿಯೇಟ್ ಆಗಿ ಮೊದಲು 60 ಏನೋ ಇತ್ತು, ಅವಾಗ ಕ್ರಿಯೇಟ್ ಆಯ್ತಾ. ಆದ ನಂತರ 3 ವರ್ಷ ಆದ್ರೂ ನಮ್ಗೆ HM ಪೋಸ್ಟ್ ಕ್ರಿಯೇಟ್ ಆಗಿ ಇಲ್ಲಿ ಸ್ಯಾಂಕ್ಷನ್ ಆಗಲಿಲ್ಲ. ಪೋಸ್ಟ್ ಅದೊಂದು ಮಾಡ್ಕೊಳ್ಳಿ. ಸ್ಟ್ರೆಂತ್ ಅಲ್ಲ, ಏನಾಗಿದೆ ಅಂದ್ರೆ ಈಗ ಸರ್ಕಾರನೇ ಪ್ರಮೋಷನ್ ಕೊಟ್ಟು ಇಲ್ಲಿಗೆ ಬರೋರೇ ಯಾರು ಇರಲ್ಲ. ಏನಾಗಿದೆ ಅಂದ್ರೆ ಹೊಸದಾಗಿ ನಿಯರ್ ಎಲ್ಲ ತಗೊಂಡ್ಬಿಡ್ತಾರೆ, ಸಿಟಿ ನಿಯರ್. ಈ ಹಳ್ಳಿ ಭಾಗಕ್ಕೆ ಯಾವ HM ತಗೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ಬರೋದು ಹೋಗೋದು ಕಷ್ಟ ಆಗಿದೆ. ಅದನ್ನ ಕಡ್ಡಾಯವಾಗಿ ಇಂಟೀರಿಯರ್ ಪ್ಲೇಸಿಗೆ HM ಪೋಸ್ಟ್ ಕೊಡುವಂತ ವ್ಯವಸ್ಥೆ ಸರ್ಕಾರದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋದ್ರಿಂದ ಮೊದಲೆಲ್ಲ BO ಗಳಿಗೆಲ್ಲ ಕೊಟ್ಟಿದ್ರು. ಡ್ಯೂಟಿ ಟೀಚರ್ಸ್ ಸಂಘ ತಗೋತಾರೆ ಅಂದ್ರೆ ಹೋಗ್ಬೇಕಂದ್ರೆ ಕರಿಮನೆಗೆ ಹೋಗ್ಬೇಕು, ನಗರಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕು ಒಂದು ಆದೇಶ. ಅವಾಗ ಅದೇನೋ ಈಗ ಏನಾಗಿದೆ, ಸರ್ಕಾರ ಅವ್ರಿಗೆ ಫುಲ್ ಕೊಟ್ಬಿಟ್ಟಿದೆ. ಅವ್ರು ಕೇಳಿದ್ರೆ ಸೆಲೆಕ್ಷನ್ ಮಾಡ್ತಾರೆ. ಆದ್ರೆ ಅದು ಬಹುಶಃ ಈಗ ಅದೇನು ಸಮಸ್ಯೆ ಆಗಿದೆ ಅಂದ್ರೆ ಈ ಹಳ್ಳಿಗಾಡಿನ ಸ್ಕೂಲ್ ಮುಖ್ಯ ಕಾರಣ ಅದೇ ಆಗ್ತದೆ. ಸರ್ಕಾರಕ್ಕೆ ನೀವು ಪ್ರಸ್ತಾವನೆ ಅದನ್ನೆಲ್ಲ ಮತ್ತೆ ಕಳಿಸ್ಬೋದು. ಈ ರೀತಿ ಇದೆ ಬೆಳಿಗ್ಗೆ ಚೇಂಜ್ ಆಗುತ್ತೆ. ಈ ತರ ಪದ್ಧತಿ ಆಗ್ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಇವ್ರು ಯಾರು ಬರೋದೇ ಇಲ್ಲ ಹಳ್ಳಿಗಾಡಿ ಸರ್. ಹಳ್ಳಿ ಸ್ಕೂಲ್ ಆಲ್ಮೋಸ್ಟ್ ಮುಚ್ಚೋಗಿ ಕಾರಣ ಅದೇ ಆಗಿದೆ. ಮೇಲ್ಛಾವಣಿ ಸರಿ ಪ್ರಾಬ್ಲಮ್ ಇದ್ರೂ ನಾನು ಪಕ್ಕದಲ್ಲೇ ನೋಡಿದಾಗ ಆ ಮೂಮೆಂಟಿಗೂ ಟೆಂಪ್ರರಿಯಾಗಿ ಅದನ್ನ ಮಾಡಿದ್ದಾರೆ. ಈ ವರ್ಷ ಅದನ್ನ ರೀಕನ್ಸ್ಟ್ರಕ್ಷನ್. ಈಗ ಪ್ರಯಾಣ ಭತ್ಯೆ ಅಂತ ಹೇಳಿದ್ರೆ ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಒಂದು ಸ್ಕೂಲ್ ಅದೇ ಕೆಲವೊಂದು ಹಳ್ಳಿ ಸ್ಕೂಲ್ಗಳೆಲ್ಲ ಹಾಗೆ ಕೆಲವೊಂದು ಸಮಸ್ಯೆಗಳು ಆ ಥರ ಆಗ್ತದೆ. ಈಗ ನಾವು ಏನಂದ್ರೆ ಬರಿತೀವಿ ಎಲ್ಲ ಏನಾದ್ರೂ ಇಲ್ಲಿ ನಾವು ಕೆಲವೊಂದು ಶಾಲೆಗಳಲ್ಲಿ ಏನಂದ್ರೆ ಈ ದಾನಿಗಳು ಎಲ್ಲ ಮಾಡಿ 100% ಅಲ್ಲಿ ಏನು ಬೇಕಾಗುತ್ತೆ. ಇಲ್ಲಿಗೆ ಕೆಲವೊಂದಲ್ಲಿ ಏನು ಸಿಗಲ್ಲ, ಅಲ್ಲಿ ಅದೆಲ್ಲ ಬೇಕಾಗುತ್ತೆ. ವರದಿ ಕೇಳ್ತಾರೆ ಎಲ್ಲ ಶಾಲೆಗಳ ಸಮಸ್ಯೆಗೋಸ್ಕರ ಈ ಶಾಲೆ 50% ನೀವು ಏನೂ ಇಲ್ಲ ಶಾಲೆಗಳು ಇದೆ. ಹಾಗಾಗಿ ನಾವು ಅದು ಬರೀತೀವಿ, ಎಲ್ಲರೂ ನೀವು ಹೇಳಿದೆಲ್ಲ ಬರೀತೀವಿ. ಬೇರೆ ಇಲಾಖೆ ಗೊತ್ತಿದ್ದಲ್ಲ ತುಂಬಾನೇ ಏನಿಲ್ಲ ಕುಂತಿದ್ದ
ಇದೆ ಇದೆ ಸರ್ 70 ಅಲ್ಲ 80% 80% ಇದೆ. ಅದು ನಮ್ಗೆ ಯಾಕೆ 10% ವ್ಯತ್ಯಾಸ ಇದೆ. ಶಾಲೆಯಲ್ಲಿ ಇದೊಂದು ಏನು ಮಾರ್ಗಸೂಚಿ ಇದೆ ಅದಕ್ಕೆ ಸರಿಯಾಗಿ ಶಾಲೆ ಇದೆ ಶಾಲಾ ವಾತಾವರಣ ಶೇಕಡ 80% ಇದೆ. ಇಲಾಖೆ ಕೊಡ್ತಕ್ಕಂಥ ವ್ಯವಸ್ಥೆಗಳೇ ನಮಗೆ ಕಡಿಮೆ ಆಗ್ತದೆ. ಅದು ಎರಡೇ ಮಕ್ಕಳಿಗೆ ಅವಕಾಶ LPS 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಶಾಲೆ ಇಲ್ಲ, ಅವ್ರ ಶಾಲೆ ಇದ್ದು ಬೇರೆ ಕಡೆ ಅವ್ರ ಶಾಲೆ ಬರ್ತಾರೆ, LPS ಅವ್ರಿಗೆ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಸ್ಕೂಲ್ ಇಲ್ಲ ಅಂದ್ರೆ ಅದು ಕೊಡ್ಸಕ್ಕೆ ಅವಕಾಶ ಇದೆ. ಅಂದ್ರೆ ಎಲ್ಲ ಇಲ್ಲಿ ನಮ್ಮ ಮಲೆನಾಡು ಪ್ರದೇಶ ಇರೋದ್ರಿಂದ ಏನಾಗುತ್ತೆ, 5 ಕಿಲೋಮೀಟರ್ ಎಷ್ಟು ಮಾಡಿ ಕೊಡ್ಬೋದು ಸರ್? ದೂರದಲ್ಲೇ ಇದೆ ಸರ್. ಅದು ಎರಡೇ ಮಕ್ಕಳಿಗೆ ಇದೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಅವಶ್ಯಕತೆ ಇದೆ ಅಂತ ಎರಡು ಮಕ್ಕಳಿಗೆ ಕೊಟ್ರೆ 500 ಮಕ್ಕಳು ಅದೇ ಮನೆಯಲ್ಲಿ 10 ಮನೆಯಲ್ಲೇ ಕೊಡ್ತಾರೆ. ಯಾವ ಕಥೆ ಏನಾಗಬೇಕು? ಕನಿಷ್ಠ 25 ಮಕ್ಕಳು. ನಮ್ಮ ಮಲೆನಾಡಲ್ಲಿ 75 ಮಕ್ಕಳಿದ್ದಾರೆ. ಸಾರಿಗೆ ಅಂದ್ರೆ 50 ಮಕ್ಕಳಿಗೆ ಕೊಡಬೇಕು. ಈಗ ನಮ್ಮ ಭಾರತದಿಂದಾನೆ 20 ಮಕ್ಕಳನ್ನ ಅವರಿಗೆ ಸಾರಿಗೆ ಮುಂದ್ಕೊಂಡು ಅಲ್ಲಿಂದ ಬರ್ತಾರೆ, ಕಿಳುಂದೂರಿಂದ ಬರ್ತಾರೆ. ಆಮೇಲೆ ಈ ವಾಟರ್ ಒಂದ್ಸರಿ ಬೆಂಗಳೂರು ಕಡೆಯಲ್ಲಿ ಗಣೇಶ ಮಠಕ್ಕೆ ಒಂದ್ಸರಿ ಸಾರಿಗೆ ಬಂದಿದ್ದೀವಿ ಸುಮಾರು ಈಗ ನಮ್ಮ ಶಾಲೆ ಯಾವ್ದು ತುಂಬಾ ಜನ ಯಾವ ಮೇಡಮ್ 2 ಜನಕ್ಕೆ ಅದೇ ಗಾಡಿ ಮಾಡ್ತೀವಿ. ಅದು ನಾವು ನೋಡಿ ಮೇಡಮ್ ಈ ಸಲ ಕಳಿಸಿದ್ದೀನಿ ನಾನು ಇಷ್ಟು ಮಕ್ಕಳು ಆಲೋಕದಲ್ಲಿ ರ್ಯಾಂಡಮ್ ಆಗಿ ಅಲ್ಲ ಇಲ್ಲಿ ಯಾವ ಮಕ್ಕಳು ಆಯ್ಕೆ ಮತ್ತೆ ಇವ್ರ ಮಕ್ಕಳು ಇಷ್ಟು ಮಕ್ಕಳೆಲ್ಲ ಅಲ್ಲಿ ಅದು ಲೆವೆಲ್ ಲ್ಯಾಬ್ ನಡೀತಾ ಇದೆ. ಇಲ್ಲ ಅಂದ್ರೆ ಮೊನ್ನೆ ಬೆಂಗಳೂರು ನಿಜವಾಗ್ಲೂ ವಾಸ್ತವ ಸ್ಕೂಲಿಗೆ ಕೊಡೋದು ಬೇಕಲ್ಲ ಆಯ್ಕೆ ರ್ಯಾಂಡಮ್ ಆಗಿ ಮಾಡೋದ್ರಿಂದ ಸ್ಕೂಲಲ್ಲಿ ಗೊತ್ತಿರುತ್ತೆ ಅವ್ರ ಪರಿಸ್ಥಿತಿ ಅಲ್ಲ ಸ್ಕೂಲಲ್ಲಿ ಎಲ್ಲದಕ್ಕೂ ಮೇಲೆ ಇರೋದು ಎಲ್ಲದಕ್ಕೂ ಸ್ಕೂಲಲ್ಲಿ ಆದ್ರೆ ಅವ್ರು ಅಲ್ಲಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡೋದ್ರಿಂದ 2-3 ನಮ್ಗೆ ಆಪ್ಷನ್ ಕೊಡ್ತಾರೆ. ಸ್ಕೂಲಲ್ಲಿ ಕೊಟ್ಟರೆ ಇಲ್ಲಿ ನಮಗೆ ಗೊತ್ತಿರುತ್ತೆ ಮಕ್ಕಳಿಗೆ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ತಾರೆ. ಈಗ ಸಾರಿಗೆ ನಮ್ಮ ಮಲೆನಾಡು ಆಗಿರೋದ್ರಿಂದ ಇಲ್ಲ ಸಾರಿಗೆ ವ್ಯವಸ್ಥೆ ಕತ್ತೆನ ಎಲ್ಲಾ ಮಕ್ಕಳಿಗೆ ಶೇಕಡ 75 ಕೊಡ್ಬೇಕು. ಇಲ್ಲ ಅಂದ್ರೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಒಂದು ಮಕ್ಕಳಿಗೆ ಕೊಡಬೇಕು. ಇಲ್ಲವಾದಲ್ಲಿ ಸಾರಿಗೆ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಮಾಡಬಹುದು ಸರ್ಕಾರಿ ಶಾಲೆಗೆ. 2 ಮಕ್ಕಳಿಗೆ ಕೊಡಬೇಕು. ಈಗ ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳು ಕಳಿಸ್ತಾರೆ ಯಾಕಂದ್ರೆ ಇಲ್ಲಿ ಬಿಡಕ್ಕೆ ಹೋದ್ರೆ ಫೆಸಿಲಿಟೀಸ್ ಇಲ್ಲ. ಡೈಲಿ ಬಸ್ ಬೈಕಲ್ಲಿ ಈ ತರ ಬಿಟ್ಟು ಆಗೋದಿಲ್ಲ. ಪ್ರೈವೇಟ್ ವೆಹಿಕಲ್ ಅಂದ್ರೆ ಮನೆ ಬಾಗಿಲಿಗೆ ಹೋಗುತ್ತೆ ಮಕ್ಕಳು ಪಿಕಪ್ ಮಾಡ್ತಾರೆ. ಅದು ಒಂದು ರೀಸನ್ ಪ್ರೈವೇಟ್ ಸ್ಕೂಲಿಗೆ ಸಮಸ್ಯೆ ಇದೆ ಎಲ್ಲ ಶಾಲೆಗೂ ಕೂಡ ಇದೆ. ಅದೇನಾದ್ರು ಮತ್ತೆ ಬೇರೆ ಈಗ ಮಕ್ಕಳು ಮಾಡಂಗಿಲ್ಲ ಅವರು ಮಕ್ಕಳು ಮಾಡಿದ್ರು ಕೂಡ ಕೈ ನೀಟಾಗಿ ವಾಶ್ ಮಾಡಲ್ಲ. ಅಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ ಹಂಗೆ ಬರ್ತಾರೆ
ಇಲ್ಲ ಟೀಚರ್ಸ್ ಕಳಿಬೇಕು, ಅದೇ. ಇಲ್ಲ ನಾವು SDMC ಬಂದ್ ಕಳ್ಸ್ಕೊಳ್ಬೇಕು, ಅದೇ. ಮಕ್ಕಳ ಹತ್ರ ಕಳ್ಸಿದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಅದು ದೊಡ್ಡ ಸಮಸ್ಯೆ ಅದು ನಮ್ಗೆ. ಅದಕ್ಕೊಂದು ಪರಿಹಾರ ಬೇಕೇ ಬೇಕು. ಈಗ ನಮಗೆ ಬೇರೆ ಶಾಲೆಗಳಲ್ಲಿ ಇದೆ ಐದು ಸಭೆಗಳಲ್ಲಿ ಗ್ರಾಮ ಪಂಚಾಯತ್ ಬಂದಾಗ ಒಂದು ಜನರಿಗೆ ಹೇಳಿದ್ರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಸಕರು ಬಂದಿರ್ತಾರಲ್ಲ, ನಾವು ಈಗ ವಾರಕ್ಕೂ 15 ದಿನಕ್ಕೆ ಗ್ರಾಮ ಪಂಚಾಯತ್ ಜೊತೆಗೆ ನಾವು ಶಾಲೆಗಳಲ್ಲಿ ಈ ಮಾಡ್ತೀವಿ ಅಂತ. ಒಂದಿನ ತಿಂಗಳಿಗೆ ಒಂದಿನ ತಿಂಗಳಿಗೆ ಒಂದ್ಸರಿ ಮಾಡ್ತಾರೆ. ನಿರಂತರ ನಡೆಯಕ್ಕೆ ನಾವು ಮನೆಯಲ್ಲಿ ನಿರಂತರ ಕಸ ಹೊಡೆಯುತ್ತೆ. ನಾವೇನಾದ್ರು ಯೂಸ್ ಮಾಡ್ತೇವೆ ಮನೆನ ಚಿಕ್ಕ ಮಕ್ಕಳು ನೀರ್ ಹಾಕಕ್ಕೂ ಅದು 70-75 ಮಕ್ಕಳು ಸ್ಟ್ರೆಂತ್ ವಾಶ್ರೂಮ್ ತಿಂಗಳಿಗೆ ಒಂದ್ಸಲ ವಾಶ್ ಮಾಡಿದ್ರೆ ಸ್ವಚ್ಛತಾಗಾರರ ಶೌಚಾಲಯದ ಸ್ವಚ್ಛತಾಗಾರರ ಒಟ್ಟಾರೆ ಶಾಲೆ ಸ್ವಚ್ಛತೆಗೆ ಸ್ವಚ್ಛತೆಗೆ ಯಾರು ಬಿಟ್ಕೊಡ್ಬೇಕಿಲ್ಲ, ಅದಕ್ಕೆ ಅಂತ ಇಂಗ್ಲಿಷ್ ಬರುತ್ತೆ. ಶೌಚಾಲಯ ಬರ್ತದೆ ವರ್ಷಕ್ಕೆ 8,000. ವರ್ಷಕ್ಕೆ 8,000 ಬರುತ್ತೆ. ಇದು ಸ್ವಚ್ಛತೆಗೆ ಅಂತಾನೆ ಬರುತ್ತೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆ. ಕುಡಿಯುವ ನೀರು ಎಲ್ಲದೂ ವಿನಾಯಕ 8,000 ಪೇ ಒಂದು ಬರುತ್ತೆ. ಏನ್ ಐಟಮ್ ತಗೊಳ್ತಾರೆ ವರ್ಷಕ್ಕೆ ವರ್ಷಕ್ಕೆ 8,000 ಕುಡಿಯೋ ನೀರು ಫಿಲ್ಟರ್ ಹಾಳಾಗ್ಲಿ, ಬೋರ್ ಹಾಳಾಗ್ಲಿ, ಎಲೆಕ್ಟ್ರಮ್ ಬ್ಲಾಕ್ ಆಗ್ಲಿ, ಪ್ರತಿಯೊಂದು ಸೇರಿ 8,000 ಬರುತ್ತೆ. ಮೊನ್ನೆ ಎಲೆಕ್ಟ್ರಮ್ ಬ್ಲಾಕ್ ಆಯ್ತು, 2,000 ಖರ್ಚಾಯ್ತು. 8,000 ಬರುತ್ತೆ. ಕಳೆ ಹೊಡಿತೀವಿ, ಕ್ಲೀನ್ ಮಾಡ್ತೀವಿ. ಆ ಹುಲ್ಲು ಏನ್ ಮಾಡ್ತೀವಿ ನಮ್ಮ ಕಂಟ್ರೋಲಿಗೆ ತರ್ಲಿಕ್ಕೆ ಆಗಲ್ಲ. ತುಂಬಾ ಕೆಟ್ಟ ಕಳೆ ಅದು. ಆಟ ಆಡೋದಕ್ಕೆ ಯೋಗ್ಯ ಇಲ್ಲ. ಹೌದು, ಈ ಪಂಚಾಯತ್ನಿಂದನೂ ಒಂದು 5 ಲಕ್ಷ ರೂಪಾಯಿ ಒಂದು ಕೊಠಡಿ ಇದು ಮಾಡಿಸ್ತಾರೆ, ಯಾವುದು ವಾಲಿಬಾಲ್ ಕ್ರೀಡಾಂಗಣ. ಅದು ಮಾಡಿದ್ರು ಕೂಡ ಇನ್ನು 4 ವರ್ಷಕ್ಕೆ ಅದ್ರ ಮಧ್ಯೆ ಅದೇ ತರ ಉಳಿಸ್ಬಿಡುತ್ತೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಆಗಲ್ಲ. ಅದಕ್ಕಾಗಿ ಅದು ನಿರ್ವಹಣೆ ಅಥವಾ ಇನ್ನೊಂದಕ್ಕೆ ಅದೊಂದು ಒಳ್ಳೆ ವ್ಯವಸ್ಥಿತವಾದ ಇದು ಬೇಕು ನಮ್ಗೆ. ಆಮೇಲೆ ಸರ್ ಇನ್ನೊಂದು ಏನಂದ್ರೆ, ನಮ್ಮ ಈ ನಗರ ಹೋಬಳಿಯಲ್ಲಿ ಈ ಕ್ರೀಡೆ ನಡೀತಾವ ವರ್ಷಕ್ಕೊಂದ್ಸರಿ. ಅದನ್ನ ನಮ್ಮ ಭಾಗದ ಮಕ್ಕಳಿಗೆ ಹೊಸನಗರದಿಂದ ಆಚೆಗೆ ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಪ್ರಾಥಮಿಕವಾಗಿ ಆಡಿಸ್ಬೇಕು ಅನ್ನೋದು ನನ್ನೊಂದು ಮನವಿ ಇದೆ. ಅದು ನಮ್ಮ ಮಳೆಗಾಲದಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ ನಾನು ಪ್ರತಿ ವರ್ಷ ನೋಡ್ತೇನೆ, ನಮ್ಮ ಮಕ್ಕಳು ಪ್ರತಿಭೆಯಲ್ಲಿ ಎಲ್ಲ ಇರ್ತಾರೆ. ಆ ಜಾರಿಗೆ ಹೋಗಿ ಮುಂದೆ ಹೋದ ಹುಡುಗನೇ ಬಿದ್ದು ಬಿಡ್ತಾರೆ. ಆ ಹಿಂದ್ಗಡೆ ಸರಿ 3ನೇ 4ನೇ ಹೋದ ಹುಡುಗನ ಹಿಡ್ಕೊಂತಾರೆ. ಅಂದ್ರೆ ಈ ಹುಡುಗ ಕಾಲಿಯಾಗಿ ಬಿದ್ದಿರ್ತಾನೆ ಒಂದು ಹೊಡೆದವನು. ಹಾಗಾಗಿ ಸರಿಯಾದ ಕ್ರೀಡಾಂಗಣದಲ್ಲಿ ಆಡಿಸ್ಬೇಕು. ಅವ್ರು ಮಳೆಗಾಲ ಮುಗಿದ ನಂತರ ಅಲ್ಲ, ಮುಗಿದ ನಂತರ ಆಡಿಸ್ಬೇಕು. ಇಲ್ಲ ಅಂದ್ರೆ ಹೊಸನಗರದಿಂದ ಆಚೆ ಆಡಿಸಿದ್ರೆ ಸ್ವಲ್ಪ ಸೇಫ್ಟಿ ಕಡಿಮೆ ಇರುತ್ತೆ. ಈ ಭಾಗದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಮಳೆ ಕಡಿಮೆ ಇರುವ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಆಡಿಸ್ಬೇಕು. ನಮ್ಮಲ್ಲಿ ಕಡಿಮೆ ಇಲ್ಲ. ಸ್ಪೋರ್ಟ್ಸ್ ನಲ್ಲಿ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡೋಕೆ ಶಿಕ್ಷಕರು ಬರೀ ಮುಖ್ಯಗಳೇ ಜಾಸ್ತಿ ಹೇಳಿ. ಈಗ ಅದಕ್ಕೆ ಸರಿಯಾಗಿ ಮಾಡಿದ್ದೀವಿ. ಸರಿಯಾದ ಸಮಸ್ಯೆ ಇದೆಲ್ಲ ಕಳಿಸಿದ್ದೀವಿ ಆಲ್ರೆಡಿ. ಅವಾಗ ಈಗ ಬರೀ ಸುಮಾರೆಲ್ಲ ಪ್ರಯೋಗ ಮಾಡ್ತಾ ಇರ್ತಾರೆ. ಅದೆಲ್ಲ ಕಳಿಸಿದ್ದೀವಿ. ಸಿಗುತ್ತೆ ಸಪ್ರೇಟ್ ಆಗಿ ಕಳಿಸಿದ್ದೀವಿ. ಅದರಲ್ಲಿ ಅದೆಲ್ಲ ಚರ್ಚೆ ಆಗಿದೆ. ಈ ಸರಿನ ಕಳಿಸಿದ್ವಿ, ಕಳೆದ 2 ಸರಿ ಕಳಿಸಿದ್ವಿ. ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಏನಾಗುತ್ತೆ, ಟೆಂಡರ್ ಆಗಿರ್ತಲ್ಲ, ಅವ್ರು ಕಳಿಸೋದಾಗ್ತದೆ ಐಟಮ್ ಬರ್ತದೆ. ಅದು ನೀವು ಶಾಲೆ ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡಿದ್ರೆ ಅದು ಸರಿ. ನಾವು ಶಾಲೆ ತಗೊಂಡ್ಬಿಡೋದು ಸರಿ. ರಿಜೆಕ್ಟ್ ಮಾಡಿ ಬರೋದೇ ಶಾಲೆ ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡಿ ಬರದೇ ಶಾಲೆ ಕಳಿಸೋದು. ಬಿಸಿ ಊಟ ಮಾಡ್ಬೇಕಲ್ಲ ಸರ್, ಮನೆಯಿಂದ ಬೆಳೆಸಂಗಿಲ್ಲ. ನೀವು ಶಿಕ್ಷಕರಲ್ಲ STMC ಶಾಖಾ ಊಟ ತಗೋಬೇಕು. ಅಷ್ಟೊಂದೇನು ಹುಟ್ಟೇಳಾಗಿ ಏನು ಈಗ ಕಂಪ್ಲೇಂಟ್ ಬಂದ್ರೆ ರಿಜೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಅವಾಗ ಅದು ಆಗಿನ ಬಂದಿಲ್ಲ. ಮಾಡ್ಬೋದು. ನಾವು ಈಗ ಚೆನ್ನಾಗಿದೆ ಅಂತ ಕೆಲವೊಂದು ಕಡೆ ಆಮೇಲೆ ಚೆನ್ನಾಗಿದೆ. ಅಡುಗೆ ಸಿಬ್ಬಂದಿ ಒಂದು 75 ಜನರ ಮೇಲಿದ್ರೆ 3 ಜನ ಕೂಡ ಅಂತ 25 ಜನರಿಗೆ ಒಬ್ಬರು ನಾವು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳ ಹತ್ರ ಬಡಿಸ್ಬೇಕಿಲ್ಲ, ಬಡಿಸ್ಬಾರ್ದು ಅಂತ ಅವ್ರಿಬ್ರಿಗೆ 75 ಮಕ್ಕಳಿಗೆಲ್ಲ ನಿಭಾಯಿಸೋದು ಕಷ್ಟ ಆಗ್ತದೆ. ಮೊಟ್ಟೆ ಬೇರೆ ಕೊಡ್ತಾರೆ, ಮೊಟ್ಟೆ ಬಿಡಿಸ್ಬೇಕು, ಆಮೇಲೆ ತುಂಬಾ ಕೆಲಸ ಆಗುತ್ತೆ ಅವ್ರಿಗೆ. ಈಗಿದೆ 26ಕ್ಕೆ 25 ಬಂದಿದ್ದು ಹೋಗ್ಬೋದು. 60 ಇದ್ರೆ ಈಗ 100 ಕ್ರಾಸ್ ಆಗ್ಬೋದು. 100 ಕ್ರಾಸ್ ಆಗ್ಬೇಕು ಅಂತ 100 ಕ್ರಾಸ್. ಆಮೇಲೆ LPS ಅಲ್ಲಿ 60 ದಾಟಿದ್ರೆ ಶಿಕ್ಷಕರನ್ನ ಗೆಸ್ಟ್ ಟೀಚರ್ನ ಜಾಸ್ತಿ ಕೊಡ್ತೀವಿ ಅಂತ. ನಮ್ಮಲ್ಲಿ 75 ಹಾಲಿ ಇದ್ದಾರೆ ಈಗ. ಆದ್ರೂ ಕೂಡ ಒಬ್ಬರೇ ಗೆಸ್ಟ್ ಕೊಟ್ಟಿದ್ದಾರೆ. ಸರ್ಕಾರಿ ಹೆಣ್ಣು 3, ಒಬ್ರು ಗೆಸ್ಟ್ ಕೊಟ್ಟಿದ್ದಾರೆ.
ಬಂದಿದ್ರೆ ಒಬ್ಬರು ಚೆಕ್ ಲಿಸ್ಟ್ ಯಾವುದು ಮೆಡಿಕಲ್ ಚೆಕಪ್ ಅಥವಾ ಡಾಕ್ಟರ್ ವಿಸಿಟ್ ಇದೆ. ಆಯ್ತು. ಬೇರೆ ಕಡೆ ಎಲ್ಲ ಅದು ಬೇರೆ ಬೇರೆ ತರ ಇದೆ. 3 ಗಂಟೆಗೆ ಹೋಗ್ತಾರೆ, 2 ಗಂಟೆಗೆ ಹೋಗ್ತಾರೆ. ಅವೆಲ್ಲ ಈ ಸೋಷಿಯಲ್ ಐಟಮ್ ನಿಮ್ಗೆ ಗೊತ್ತಲ್ಲ, ಟೀಚರ್ ಹೇಳುವಾಗ ಹೋಗ್ತಾರೆ. ಅದನ್ನೆಲ್ಲ ಆಗುತ್ತೆ. ಅದೇ ನಿಮಗೆ ಬರೋದು ಇದು ಮಾತ್ರ ಅಲ್ಲ, ಸೌಲಭ್ಯ ಬರೋದು ಮಾತ್ರ ಅಲ್ಲ, ಈ ಥರ ವ್ಯವಸ್ಥೆನೂ ಕರ್ತವ್ಯ ಬರುತ್ತೆ. ಆಮೇಲೆ ಅದು ಗುಣಮಟ್ಟ ಶಿಕ್ಷಣಕ್ಕೂ ಸಾಧ್ಯ ಆಗುತ್ತೆ. ಸೋಷಿಯಲ್ ಆಯಿತು ಅತ್ಯಂತ ಸೌಲಭ್ಯಗಳು ಮಾತ್ರ ನಿಮ್ಗೆ ಇಲ್ಲೇ ಇರುತ್ತೆ ಕೋರ್ಸ್. ಇದು ಹಂಗಾಗಲ್ಲ, ಬೇರೆ ಹೋಗ್ಬಿಡುತ್ತೆ ಏನಾದ್ರು ಸಮಸ್ಯೆ ಇದೆ ಏನಾಗುತ್ತೆ ಈಗ ಅಂತ ಹೇಳಿದ್ರೆ ಹೇಳುತ್ತೆ. ಅದ್ರಲ್ಲಿ ಏನಾದ್ರು ನಡೆದಿರುತ್ತೆ ಅಲ್ಲಿ ಆಕ್ಷನ್ ಆದಾಗ ಗೊತ್ತಾಗುತ್ತೆ ಸೋಷಿಯಲ್ ಆಗಿ ಹೇಗೆ ಯಾಕೆ ಮಾಡ್ತಿದ್ದೀವಿ ಅದು ಏನು ಸಮಸ್ಯೆಗಳಿಲ್ಲ. ಸೋಷಿಯಲ್ ಆಗಿ ಏನೋ ಬದಲಾವಣೆ ಕಾಣಲ್ಲ ಅನಿಸ್ತಾ ಇಲ್ಲ. ಕಡೆಗಳಲ್ಲಿ ಆ ಥರದಿದ್ದಲ್ಲಿ ಇದೆಲ್ಲ ಆಕ್ಷನ್ ಆಗುತ್ತೆ. ಏನು ಸೌಲಭ್ಯಗಳು ಬೇಕು ಅದು ಗ್ರಾಮ ಪಂಚಾಯತಿನ ಬರುತ್ತೆ, ತಾಲೂಕಿನ ಶೌಚಾಲಯದೆಲ್ಲ ಏನಿದೆ ಮೇಲ್ವರ್ಗೀಕರಣಕ್ಕೆ ಟಮಾಟರ್ ಯೂಸ್ ಮಾಡಬೇಕಾಗ್ತದೆ. ಈ ಕೆಲವೊಂದು ಶಾಲೆಗಳು ಲೈವ್ ಕಲ್ಪಿಸಿದ್ದಾರೆ ಶೌಚಾಲಯ, ಕೆಲವೊಂದು ಶಾಲೆಗಳು ಅಲ್ಲಿ ಯಾವ ಥರ ಐಟಮ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ರೆಸರ್ ಆಗ್ತಾ ಇದ್ದಾರೆ. ಅಪ್ಲಿಕೇಶನ್ ಇದನ್ನೆಲ್ಲ ಅಲ್ಲಿ ಪ್ರೆಸರ್ ಆಗ್ತಾ ಇದೆ. ನೋಡಿ ಕೆಲವೊಂದು ಶಾಲೆಗಳು ಕೈನಲ್ಲಿ ಯೂಸ್ ಮಾಡಲ್ಲ, ಕೆಲವೊಂದು ಶಾಲೆಗಳಲ್ಲಿ ಇಲ್ಲ. ಮಾಹಿತಿ ಸ್ವಲ್ಪ ಪ್ರೆಸರ್ ಆಗ್ತಾ ಇದ್ರೆ ಪ್ರೆಸರ್ ಆಗುತ್ತೆ. ಮಕ್ಕಳ ಸಮಗ್ರ ಶಿಕ್ಷಣದ ಬಗ್ಗೆ ಸವಿವರವಾಗಿ ತಿಳಿಸಿದ ಶ್ರೀಯುತ ದೇವೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬರುತ್ತಿದ್ದರೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಎಚ್ ಸರ್. ಮಾತನಾಡುವ ಚರ್ಚೆ ಮಾಡೋದಾಗ ಕುರಿತೆಲ್ಲ ಮಾಡಿಬಿಟ್ಟಿದ್ದೀವಿ. ಈಗ ಲೇಟ್ ಆಗಿದೆ. ಈ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಹಾಗೂ ನೋಡಲ್ ಅಧಿಕಾರಿಯಾದಂತಹ ನಾಗೇಶ್ ಸರ್ ಅವರೇ, ಹಾಗೂ ನಮ್ಮ ಶಾಲೆಯ ಆಡಳಿತ ನಡೆಸಿದಂಥ ದೇವೇಂದ್ರ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ದೇವಮ್ಮ ಅವರೇ, ಹಾಗೂ ಆಡಳಿತ ಸಂಘದ ಅಧ್ಯಕ್ಷರಾದ ಗೋಪಾಲ್ ಅವರೇ, ಹಾಗೂ ಎಲ್ಲ ಎಸ್ಡಿಎಂಸಿ ಸದಸ್ಯರೇ ಹಾಗೂ ಪೋಷಕರೇ, ನಮ್ಮ ಶಾಲೆಯ ಎಲ್ಲ ಮಕ್ಕಳೇ, ಹಾಗೂ ಆಡಳಿತ ಜೊತೆಗೆ ಸಹಕರಿಸಿದಂಥ ಮೇಡಮ್ ಸರಿತಾ ಮೇಡಮ್ ಅವರೇ, ಹಾಗೂ ಇಲ್ಲಿವರೆಗೂ ಈ ಗ್ರಾಮ ಸಭೆಗೆ ಏನು 22-23ನೇ ಸಾಲಿನ ಏನು ಒಂದು ಆಡಿಟ್ ಮಾಡಿದ್ರು. ಆಡಿಟಿಗೆ ಎಲ್ಲ ಅಲ್ಲೇನು ಬಂದಂಥ ಅಂಶಗಳನ್ನೆಲ್ಲ ನೀವೆಲ್ಲರೂ ಗಮನಿಸಿದ್ದೀರಿ. ಹಾಗೆ ಅದಕ್ಕೆ ಪೂರಕವಾಗಿ ಚರ್ಚೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದೇವೆ. ಎಸ್ಡಿಎಂಸಿ ಸದಸ್ಯರು ಮತ್ತು ಪೋಷಕರು ಬಂದಿದ್ದು. ಹಾಗೆ ನಾವು ನೀವೆಲ್ಲರೂ ಕೂಡ ಇದೇ ರೀತಿ ಎಲ್ಲ ಸಭೆಗಳಲ್ಲೂ ಗ್ರಾಮ ಪಂಚಾಯತಿ ಇರ್ಬೋದು, ಹಾಗೆ ಈ ಶಾಲೆಯ ಪ್ರತಿಯೊಂದು ಮೀಟಿಂಗ್ನಲ್ಲೂ ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಬೇಡಿಕೆಯನ್ನು ಯಾರ್ಯಾರು ಎಲ್ಲೆಲ್ಲಿ ಈಡೇರಿಸ್ಕೊಳ್ಬೋದು. ಒಬ್ಬರೊಬ್ಬರ ಹತ್ರ ಒಂದೊಂದು ಸಾಮರ್ಥ್ಯ ಇರ್ತದೆ, ಎಲ್ಲರಲ್ಲೂ ಎಲ್ಲ ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಸಾಮರ್ಥ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರು ಪೋಷಕರು ಪ್ರತಿ ಸಭೆಗೂ ಅಟೆಂಡ್ ಆಗಬೇಕು. ಏನು ನಾವು ಪೋಷಕರ ಸಭೆ ಶಾಲೆ ಕರಿತೀವಿ, ಆ ಶಾಲೆ ಕರೆದಾಗ ನಿಮ್ಮ ಸಲಹೆ ಸಹಕಾರಗಳನ್ನ ಶಾಲೆಗೆ ಕೊಟ್ಟಿದ್ರೆ ಅಕಸ್ಮಾತ್ ನಿಮ್ಮ ಹತ್ರ ಈ ದಾನಿಗಳ ವಿಚಾರಗಳನ್ನು ಕೂಡ ಇವರು ಹೇಳಿದ್ರು. ಈ ದಾನಿಗಳ ಕೊಡುಗೆನೂ ಕೂಡ ತುಂಬಾ ಇದೆ ನಮ್ಮ ಶಾಲೆಗೆ. ಇವರು ಗೋಪಾಲಣ್ಣದ ಅಧ್ಯಕ್ಷರಾದವರು ಅಷ್ಟೇ, ನಾವು ಪ್ರತಿ ವರ್ಷ ಈ ಶಾಲೆ ಯೂನಿಯನ್ ಅಷ್ಟೇ ಪ್ರತಿಯೊಂದಕ್ಕೂ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ವಾರ್ ಟೀಚರ್ ನಾವು ಸರ್ಕಾರದ ಹತ್ರ ಕೇಳಿದ್ವಿ, ನಾವು ಇಲ್ಲಿ ಸಬ್ಜೆಕ್ಟ್ ವಾರ್ ಟೀಚರ್ ಇಟ್ಕೊಂಡಿದ್ವಿ ನಮ್ಮ ಶಾಲೆ. ಸಬ್ಜೆಕ್ಟ್ ವಾರ್ ಟೀಚರ್ಗೆ ಕೊರತೆ ಇಲ್ಲ. ಅದು ಒಂದು ಕೊರತೆ ಅಂದ್ರೆ ಮೇಜರ್ ಇಂಗ್ಲಿಷ್ ಮಾಡಿದವ್ರದ್ದೇ ಸಮಸ್ಯೆ. ನಮ್ಮ ನಗರ ಹೋಬಳಿಲೆಲ್ಲ ನಮ್ಮ ಒಂದು ತಿಂಗಳಿಂದ ವಿಚಾರ ಮಾಡ್ತಾ ಇದ್ದೀವಿ. ವಾಡ್ಕೋಡು ಅಲ್ಲಿ ಮಂಜಪ್ಪಣ್ಣ ಅಂತ ಇದ್ದಾರೆ, ಅವ್ರ ಮಗ ಒಬ್ಬರು ಇಲ್ಲಿ ಮೇಜರ್ ಇಂಗ್ಲಿಷ್ ಮಾಡಿದವ್ರು ಬಿಟ್ರೆ ಮತ್ತೆ ಈ ಭಾಗದಲ್ಲಿ ಒಬ್ರು ಇಲ್ಲ. ನಾವು ಇಂಗ್ಲಿಷ್ ಮೀಡಿಯಂ ಮಾಡ್ಲಿಕ್ಕೆ ನಾವೇನೇನೋ ಹರಸಾಹಸ ಮಾಡ್ಬೋದು, ಮಾಡ್ಲಿಕ್ಕೆ ಏನು ಕಷ್ಟ ಅನ್ಸೋದಿಲ್ಲ. ಆದ್ರೆ ಒಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಸರ್ ಅವರಿಗೆ ಧನ್ಯವಾದಗಳು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ದೇವಮ್ಮ.
ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಗ್ರಾಮ ಸಭೆಯಲ್ಲಿ ಬರುವುದರಿಂದ ಎಲ್ಲ ಬೇಡಿಕೆಗಳಿರುವಂಥ ಸಿಂಪಲಾಗಿ ಹೇಳ್ತಾ ಇದ್ದೀವಿ ಇದನ್ನು ಮಾಡಿದ್ರೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಮಹೋದಯರೇ, ಈ ಒಂದು ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮ ನಾಗೇಶ್ವರೇ, ಎಲ್ಲ ಪೋಷಕರೇ, STMC ಎಲ್ಲ ಸದಸ್ಯರುಗಳೇ, ಎಲ್ಲ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ನನಗೆ ಯಾಕಂದರೆ ಇದು 10 ವರ್ಷದ ಹಿಂದೆ ಬರಬೇಕಿದ್ದೇನೆ ಅನಿಸ್ತಾ ಇದೆ. ಎಲ್ಲ ಶಾಲೆಗಳಿಗೂ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಸಿಗ್ತಿದ್ದೇನೆ ಈ ಒಂದು ಆಗಿರುವ ಗ್ರಾಮ ಸಭೆಯ ಮುಖಾಂತರ ಸಿಗ್ತಿದ್ದೇನೆ ಅನ್ನುವಂಥದ್ದು. ಇರಲಿ, ತೊಂದರೆ ಇಲ್ಲ, ಇವಾಗ ಇದೆಯಲ್ಲ ತುಂಬ ಖುಷಿ. ಅದ್ರ ಜೊತೆಯಲ್ಲಿ ಅದಕ್ಕಿಂತ ಮೊದಲು ನಾನು ನಮ್ಮ ಆತ್ಮೀಯರಾದಂಥ ದೇವೇಂದ್ರಣ್ಣ ಅವರಿಗೆ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಖುಷಿ ಆಗಿದೆ. ಒಂದು ಸಮಗ್ರ ಶಿಕ್ಷಣ ವ್ಯವಸ್ಥೆ ಅಂತಂದರೆ 134 ವಿಷಯಗಳಿದ್ದಾವೆ ಅಂತೇಳಿ ನಮ್ಗೆ ಯಾರಿಗೂ ನಿಜವಾಗಿ ಗೊತ್ತಿರಲಿಲ್ಲ. ಗೊತ್ತಿದ್ದೆ ಯಾರಿಗಾದ್ರು ಇಷ್ಟು ವಿಷಯ ಅವ್ರು 140 ನಮ್ಮ ಪಂಚಾಯತಿಗೆ ಇಷ್ಟು ವ್ಯವಸ್ಥೆಗಳಿಲ್ಲ, ಇವರು ಇಷ್ಟೊಂದು ವ್ಯವಸ್ಥೆ ಹೇಳ್ತಾರೆ ಅಂತ ನನಗೆ ಆಶ್ಚರ್ಯ ಆಗಿದೆ. ಖಂಡಿತವಾಗಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ 80% ಅಂತೂ ಈ ಒಂದು ಶಾಲೆ ಈ ಒಂದು ವ್ಯವಸ್ಥೆ ಇದೆಯಲ್ಲ ಆ ಎಲ್ಲ ಒಂದು ವಿಷಯಗಳಿಗೆ ಬದ್ಧವಾಗಿದೆ ಅಂತ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನು 20% ಏನಾದರೂ ನ್ಯೂನತೆಗಳಿದ್ರೆ ನಾವು ಪಂಚಾಯತಿ ಕಡೆಯಿಂದ ಕೂಡ ಅದಕ್ಕೆ ನನಗೆ ಗೊತ್ತಿರುವಂತೆ ಸರ್ ನಾನು 1 ವರ್ಷ 1.5 ವರ್ಷ ಅವಧಿ ನನ್ನ ಅಧ್ಯಕ್ಷರಾಗಿ ಈಗ ಆ ಅವಧಿಯಲ್ಲಿ ನನ್ನ ಮಿತಿಗೆ ಮೀರಿ ಹೆಚ್ಚು ನಾನು ಈ ಶಾಲೆಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಶೌಚಾಲಯವನ್ನು ಕೇಳಿದ್ರು 7 ಲಕ್ಷ ಇಟ್ಟಿದ್ದೀವಿ. ಮೊನ್ನೆ ಯೋಜನೆ ಮಾಡಿ ಕಳಿಸಿದ್ದೀವಿ ಶೌಚಾಲಯ. ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವನ್ನ NRHಯಿಂದ 5 ಲಕ್ಷ ಅವಕಾಶ ಕೊಟ್ಟಿದ್ದು. NRHಯಲ್ಲಿ 5 ಲಕ್ಷ ಮತ್ತೆ ಪಂಚಾಯತಿ 2 ಲಕ್ಷ, ಒಟ್ಟು 7 ಲಕ್ಷವನ್ನ ಈ ಒಂದು ಶೌಚಾಲಯಕ್ಕಾಗಿ ನಾವು ಯೋಜನೆ ಮಾಡಿ ಕಳಿಸಿದ್ದೀವಿ. 2 ಲಕ್ಷ ಮಾಡ್ಬೋದು. ಒಟ್ಟು 7 ಲಕ್ಷದ ಶೌಚಾಲಯ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಕೊಟ್ಟಿದ್ದೀವಿ. ಅದನ್ನ ಏನು CSR ಫಂಡಲ್ಲಿ ನಾನೇ ಖುದ್ದಾಗಿ ನಮ್ಮ ಪಂಚಾಯತಿಗಳು ನಾನು ಖುದ್ದಾಗಿ ನಮ್ಮ ಹೋಗ್ಬೇಕು ಅದೇ ಅಂತ ನಾನು ಕೇಳಿದ್ವಿ. ನಾವು ಕೇಳಿದೆ ಅಲ್ವಾ, ಒಂದಷ್ಟು ಕೊಠಡಿಗಳು ಇಲ್ಲಿ ಬಂದಿದ್ದಾವೆ. ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು 1 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಶಾಲೆಗಳಿಗೆ, ನಮ್ಮ ಶಾಲೆಗೆ ಈ ಏನು ವಾಲಿಬಾಲ್ ಕೋರ್ಟ್ ಆಗಿದೆ ಈಗ, ಆ ಹಂತನೇ ಒಂದಷ್ಟು ಮುಂದೆ ಈ ಕಡೆ ಬಂದಿದ್ದೀನಿ. ಶಾಲೆಗೆ ಜಾಸ್ತಿ ಕೊಠಡಿ ಹೋಗ್ತಿದ್ದಾರೆ ಹೇಳಿಲ್ಲ, ಅದನ್ನು ಕೂಡ ಈಗ STMC ಇರ್ಬೋದು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ನೆಕ್ಸ್ಟ್ ಹಂತದಲ್ಲಿ ನನಗೆ ಈ ಮಕ್ಕಳ ಸಂಖ್ಯೆ ಬೇಡ, ಒಂದು 10% ಜಾಸ್ತಿ ಆಗಬೇಕು ಮಕ್ಕಳ ಸಂಖ್ಯೆ. ಆ ಜಾಸ್ತಿ ಆದಾಗ ಈ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಬೆಲೆ ಸಿಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆ ವ್ಯವಸ್ಥೆನ ಎಲ್ಲರೂ ಕೂಡ ನೀವು ಮಾಡ್ತೀರಿ. ಎಲ್ಲರೂ ಭಾಷೆದಲ್ಲಿ ಇವಾಗ STMC ಅಂತ ಬಂದಿರೋದ್ರಿಂದ ಎಲ್ಲರೂ ಒಂದು ಶಾಲೆ ಏಣಿಗೆಗೆ ಇಂಗ್ಲಿಷ್ ಮೀಡಿಯಂ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಖುಷಿಯಾಗಿದೆ. ಈ ವ್ಯವಸ್ಥೆಗಳನ್ನ ಉಳಿಸ್ಕೊಂಡು ಹೋಗಿ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ದೇವೇಂದ್ರ ಅವರಿಗೆ ಧನ್ಯವಾದಗಳು. ಗ್ರಾಮ ಸಭೆ ಅಧ್ಯಕ್ಷತೆ ವಹಿಸಿದ ಈ ಊರಿನ ಹಿರಿಯ ನಾಗರಿಕರಾದ KTC ನಿವೃತ್ತ ಅಧಿಕಾರಿಗಳಾದ ಶ್ರೀ ನಾಗೇಶ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಕೆಲವು ನುಡಿಗಳನ್ನು ನುಡಿಯಲಿಕ್ಕೆ ಈ ಸಭೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಎಂದು ನೋಡಲ್ ಆಫೀಸರು, ನಮ್ಮ ಏನು ಆಡಿಟ್ ಆಫೀಸರ್ ಅವರ ಮಂಡನೆ ಅಂತೂ ತುಂಬ ಶ್ಲಾಘನೀಯವಾಗಿತ್ತು. ಕೆಲವೊಂದು ವಿಷಯಗಳು ಈಗ ಅವರ ಏನು ಚೆಕ್ ಲಿಸ್ಟಲ್ಲಿ ಅದನ್ನು ಹೇಳಿ ಮಕ್ಕಳಿಗೆ ಒಳ್ಳೆ ಕಾಲೇಜಲ್ಲಿ ಪ್ರೊಫೆಸರ್ಸ್ ಡೆಲಿಗೇಷನ್ ಮಾಡೋದು ನನಗೆ ಭಾರಿ ಖುಷಿ ಆಯಿತು. ನಾವು ಒಂದು ಏನೋ ಒಂಥರ ಕೆಟ್ಟ ಕಣ ನೋಡೋದು ಅಥವಾ ಕೂಡಷ್ಟೊತ್ತಿಗೆ ಏನೋ ಒಂಥರ ನಾವು ಪ್ರಥಮ ದೃಷ್ಟಿಯಿಂದ ನೋಡುವಂಥವು ಇವು ಅದು ನಮ್ಮ ಅನುಭವದಲ್ಲಿ ಬಂದಿತ್ತು. ಅದು ಇವತ್ತು ತುಂಬ ಚೆನ್ನಾಗಿ ನಿಭಾಯಿಸಿದೆ. ಅಥವಾ ನ್ಯೂನತೆಗಳನ್ನು ಶಾಲೆ ಬಗ್ಗೆ ನಾನು ಏನೂ ಹೆಚ್ಚಿಗೆ ಸಮಯ ತಗೊಂಡಿಲ್ಲ. ಪಂಚಾಯತ್ ಇವತ್ತು ಸಹಕಾರ ತುಂಬ ಚೆನ್ನಾಗಿದೆ. ಸರ್ಕಾರದ ಯೋಜನೆಗಳು ಬಿಸಿ ಊಟದಂತೂ ನನಗೆ ಭಾರಿ ಖುಷಿ ಇದೆ. ಅದು ಚಿಕ್ಕ ಮಕ್ಕಳಿಗೆ ಹಸ್ತ ಬಡವ ಮಕ್ಕಳಿಗೆ ಏನೋ ಸರ್ಕಾರ ಒಂದು ಸ್ಕೀಮು, ನೀರಿನ ಸ್ಕೀಮು, ಕೆಲವೊಂದು ಸ್ಕೀಮ್ಗಳನ್ನು ನಾವು ಜನ್ಮಾಂತರದಲ್ಲಿ ಮರೆಯಾಗಿಲ್ಲ. ನಾನು ಸಹ ಇದೇ ಥರ ಚಿಕ್ಕ ಶಾಲೆ ಇಷ್ಟು ಸುಸಜ್ಜಿತವಾಗಿ ಶಾಲೆ ಆಗಲಿ, ಲೈಬ್ರರಿ ಆಗಲಿ, ಫೀಲ್ಡ್ ಆಗಲಿ ಯಾವುದೂ ಇರಲಿಲ್ಲ. ಒಂದು 2-3 ರೂಮ್ ಇತ್ತು, 7 ತರಗತಿ ಇತ್ತು. ಮಧ್ಯಾಹ್ನ ಅದು ಯಾವುದೋ ಒಂದು ಫುಡ್ ಅಮೇರಿಕನ್ ಇದು ಕಾಣುತ್ತೆ, ನಾನು ನೆನಪು ಉಪ್ಪಿಟ್ಟಂತೂ ಒಂದು ಆದಷ್ಟು ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆ ಇರಲಿಲ್ಲ. ಅದೇ ಸ್ಥಿತಿಲೇ ಮಾಡಿ
ಎಲ್ಲ ಮುಗಿಸಿ ದೇವರು ದಯದಿಂದ ಒಂದು ಆಶೀರ್ವಾದದಿಂದ ಒಂದು ಮುಗಿಸಿ ಈ ಸ್ಥಿತಿ ಬಂದಿದೆ. ನನಗೆ ಹೆಚ್ಚಿನ ಗೌರವವನ್ನು ಕೊಟ್ಟು ಯಾವುದೇ ಇದರಲ್ಲಿದ್ದು ನನಗೆ ನನ್ನ ಸೇರಿಸ್ತಾ ಇರೋದ್ರ ಬಗ್ಗೆ ನನಗೂ ಸಂತೋಷ ಇದೆ. ನಮ್ಮ ಕೆಲಸಕ್ಕೆ ನನಗೆ ಇಷ್ಟೊಂದು ವ್ಯವಸ್ಥೆ ಇದೆಯಾ ಅನ್ನೋದು ಮತ್ತೊಂದು ಥರದಲ್ಲಿ ನನಗೆ ಅನ್ನಿಸ್ತಾ ಬಂದಿದೆ. ಇರಲಿ, ಯಾಕೆ ಇರಲಿ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಶಾಲೆ ಮುಂದುವರಲಿ, ಎಲ್ಲ ನಮ್ಮ ಪೋಷಕರು ಹೆಚ್ಚಿನ ರೀತಿಯ ಸಹಕಾರ ಕೊಡಬೇಕು. ಮಕ್ಕಳು ನಮಗೆ ಇಲ್ಲೇ ಸೇರಿಸ್ಬಿಟ್ಟು ಟೀಚರ್ಗಳು ಹೆಚ್ಚಿನ ಶ್ರಮ ವಹಿಸಿ ಪಾಠ ಮಾಡ್ತಾರೆ. ಅದು ಪ್ರತ್ಯೇಕ ಚಟುವಟಿಕೆಗಳು ಈಗ ಸ್ಪೋರ್ಟ್ಸ್ ಆಗಲಿ, ಕಾಲೇಜಾಗಲಿ ಅಥವಾ ಈ ಮಕ್ಕಳಿಗೆ ಪ್ರತಿಭೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೋ ಸುಸೂತ್ರವಾಗಿ ನಡೀತಾರೆ. ಆಮೇಲೆ ತುಂಬಷ್ಟು ಪ್ರೈಸ್ಗಳೆಲ್ಲ ಬರ್ತಾ ಇದೆ. ಮಕ್ಕಳುಗಳು ಎಷ್ಟೊತ್ತಿಗೂ ಅವ್ರದ್ದು ಕೆಲವು ಪ್ರಾಕ್ಟೀಸ್ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಊರಲ್ಲಿ ಮಾಡ್ತಿರ್ತೀವಿ. ಎಷ್ಟೊತ್ತಿಗೂ ಜಾಗದಲ್ಲಿ ನನಗೆ ಕೇಳ್ತಾನೆ ಇರುತ್ತೆ. ನನಗದು ಭಾರಿ ಖುಷಿ ಕೊಡುತ್ತೆ. ಮಕ್ಕಳದು ಪ್ರೇಯರು, ಆಮೇಲೆ ಇಲ್ಲಿ ಸುಭಾಷಿತ, ಇಲ್ಲೆಲ್ಲ ನಾನು ಅಕ್ಕಪಕ್ಕ ಬೋರ್ವೆಲ್ ಆನ್ ಮಾಡಿ ಬಂದರೆ ಇದು ಕಿವಿ ಪೂರ್ತಿ ಈ ಕಡೆನೇ ಇರುತ್ತೆ. ಯಾರೋ ಮಕ್ಕಳು ಮುಂಚಿತವಾಗಿ ಬಂದಿದ್ದಾರಾ, ಲೇಟಾಗಿ ಹೋದ್ರ, ಬೋರ್ವೆಲ್ ಆಫ್ ಆಗಿದೆಯಾ ಅಂತ ನನ್ನದೊಂದು ಸಣ್ಣ ಪದ ಇದು ಗೇಟಿಗೆ ಲಾಕ್ ಆಗಿದೆಯಾ ಅಂತ ನಾನು ಏನು ಪೇರೆಂಟ್ಸ್ ಅಸೋಸಿಯೇಷನ್ಗಾಗಲಿ ಅಥವಾ ಬೆಟರ್ಮೆಂಟ್ ಕಮಿಟಿಗಾಗಲಿ ಯಾವುದಕ್ಕೆ ಇಲ್ಲದರೂ ನಾನು ನಮ್ಮದು ವೈಯಕ್ತಿಕವಾಗಿ ನಾನು ಜವಾಬ್ದಾರಿ ತಗೊಂಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮದ ತುಂಬಾ ಸಾಮಾಜಿಕ ಲೆಕ್ಕ ಪರಿಶೋಧನೆಗಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ತಾ ಇರೋದು ಫಸ್ಟಿಗೆ ನನಗೊಂಥರ ಭಯ ಇತ್ತು. ಏನು ಯಾವ ತರ ಬರ್ತಾರೋ, ತಾಲೂಕ್ ಪಂಚಾಯತಿಂದ ಬರ್ತಾರೆ, ನಾವು ಪ್ರಮೋಷನ್ ಅಲ್ಲ, ಹೆಚ್ಚಿನ ರೂಲ್ಸ್ ಎಲ್ಲ ನಮಗೂ ಗೊತ್ತಿಲ್ಲ ಅಂತ ಭಯ ಇತ್ತು. ಬಟ್ ಆಮೇಲೆ ಅವ್ರಿಗೊಂದಿಷ್ಟು ನಮಗೆ ಚೆಕ್ ಲಿಸ್ಟ್ ಸರ್ವೆಗೆ ಗೊತ್ತಾಯ್ತು ಈ ತರ ಎಲ್ಲ ಇರ್ಬೇಕಂತ. ಎಲ್ಲಾನು ನಾವೇನು ಪಕ್ಕ ಇರಲಿಲ್ಲ, ಕೆಲವೊಂದನ್ನ ನಾವು ರೆಡಿ ಮಾಡ್ಕೊಂಡಿದ್ದೆ. ಆದ್ರೆ ಇದು ಈ ತರ ಆಡಳಿತಗಳ ಆಡೋದು ಒಂದು ಶಾಲೆಯ ಒಂದು ಡೆವಲಪ್ ಆಗಬೇಕು, ತುಂಬಾ ಸಹಕಾರಿ ಆಗುತ್ತೆ. ಕೆಲವೊಂದು ವಿಷಯಗಳು ಫಾರ್ ಎಕ್ಸಾಂಪಲ್ ಅಂದ್ರೆ ನಾವು ಮಕ್ಕಳಿಗೆ ಮಾಮೂಲಿ ಸ್ಕೂಲಲ್ಲಿ ಹೇಳ್ತಿದ್ವಿ, ಬಟ್ ಈಗ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕ್ಲಿಯರ್ ಆಗಿ ನಾವು ಹೇಳಿರ್ಲಿಲ್ಲ. ಗ್ರಾಮ ಪಂಚಾಯತ್ ಒಂದ್ಸರಿ ಗ್ರಾಮೀಣ ಕ್ರೀಡಾಕೂಟ ಮಾಡಿದಾಗ ಒಂದು ಲಾಯರ್ ಹತ್ರ ಮಾತಾಡ್ತಿದ್ದೆ ಅಂದ್ಬಿಟ್ರೆ ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಕೆಲವೊಂದು ವಿಷಯಗಳನ್ನ ಹೆಣ್ಣು ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅದರದ್ದೆಲ್ಲ ನಮಗೆ ಈ ತರ ಹೇಳ್ಬೇಕು ಕ್ಲಿಯರ್ ಆಗಿ ನಮಗೆ ಗೊತ್ತಿರ್ಲಿಲ್ಲ. ಈ ಸಾಮಾಜಿಕ ಸಮೀಕ್ಷೆ ಇಟ್ಟಿರೋದ್ರಿಂದ ನಾವು ಎಷ್ಟೋ ವಿಷಯಗಳನ್ನ ನಾನು ಮತ್ತೆ ನನ್ನ ಸಹ ಶಿಕ್ಷಕರು ತಿಳ್ಕೊಂಡ್ವಿ. ಇದರ ಪ್ರತಿ ವರ್ಷದಲ್ಲೂ ಈ ತರ ಆಡಿಟ್ ಮಾಡೋದ್ರಿಂದ ಮಕ್ಕಳಿಗೆ ಟೀಚರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಶಾಲೆಗಳಲ್ಲಿರುವ ನ್ಯೂನತೆಗಳನ್ನು ನಾವು ತಿಳ್ಕೊತೀವಿ. ಆಮೇಲೆ ಇದೀಗ ನೀವು ಮಾಡಿರುವಂತಹ ವರದಿಯೆಲ್ಲ ನೇರವಾಗಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀರ ಅಂತ ಗೊತ್ತಾಯ್ತು. ನನ್ನ ಇನ್ನೂ ಮನವಿ ಇದೆ, ಈಗ ಮೊಟ್ಟೆ ಕೊಡ್ಬೇಕು ಮಕ್ಕಳಿಗೆ ಅಂತ ಪ್ಲೀಸ್ ನೋಟ್ ಮಾಡ್ಕೊಳ್ತಿಲ್ಲ. ಮೊಟ್ಟೆ ಕೊಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಈಗ ಚಿಕ್ಕಿ ಕೊಡುವಾಗಿಲ್ಲ, ಮೊಟ್ಟೆ ತಿಂದೇ ಇರೋ ಮಕ್ಕಳಿಗೆ ಚಿಕ್ಕಿ ಕೊಡ್ಬೇಕು ಅಂತ ಹೇಳಿದ್ರು. ಅದನ್ನು ಈಗ ಚಿಕ್ಕಿ ಕೊಡಂಗಿಲ್ಲ, ಮಕ್ಕಳಿಗೆ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ, ಬಾಳೆಹಣ್ಣನ್ನ ಸಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ನಾವೀಗ 1 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ಈ ಗ್ರಾಮೀಣ ಭಾಗದಲ್ಲಿ ಬಾಳೆಹಣ್ಣು ಸಿಗಲ್ಲ, ಮೊಟ್ಟೆಗಳು ಸಿಗಲ್ಲ. ಸೊ ಸರ್ಕಾರ ಒಂದು ಶಾಲೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿ. ಅವ್ರು ಕೊಡೋದು 5 ರೂಪಾಯಿ 20 ಪೈಸೆ. ಇದೇ ನಾನು ತಗೋತೀನಿ ಅಂದ್ರೆ ಸಭೆ ಹೋಟೆಲ್ ತಗೊಂಡೆ 6 ರೂಪಾಯಿ ಒಂದು ಬಾಳೆಹಣ್ಣು ಹಾಕ್ತಾರೆ. ಬೆಳಗ್ಗೆ ಅಷ್ಟೇ ಇವತ್ತೇ ನಾನು ಬೆಳಗ್ಗೆ 75 ಬಾಳೆಹಣ್ಣು 3 ಅಂಗಡಿಯಲ್ಲಿ ತಿರುಗಿ ನಾನು 71 ಅಂಗಡಿ ಎಲ್ಲ ಟೈಮು ಸಿಗಲ್ಲ ತಂದಿದ್ದೀನಿ. ತರೋಷ್ಟೊತ್ತಿಗೆ ಸಿಪ್ಪೆದಲ್ಲಿ ಬೇಸಿಗೆಯಲ್ಲಿ ಹಾಕೊಂಡು ಮತ್ತು ಮಕ್ಕಳು ಬಾಳೆಹಣ್ಣು ಸಿಪ್ಪೆ ಕಪ್ಪಾಗಿದೆ ಮಿಸ್ ಅಂತ ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ಅಂತ ಸಿಂಪಲ್ ಆಗಿ ಅನ್ಸುತ್ತೆ. ನಿನ್ನೆ ನೀವು ನಂಬಲ್ಲ, ನಾನು 25 ಬಾಳೆಹಣ್ಣು ಶಾಲೆಯಲ್ಲಿ ಇತ್ತಂತೆ. ನಾನು ನಿನ್ನೆ ನಗರ ಹೋಗಿದ್ದೀನಿ ಗೊತ್ತಿಲ್ಲ, ಇವತ್ತು 75 ಬಾಳೆಹಣ್ಣು ತಂದೆ. ನಿನ್ನೆ 25 ಬಾಳೆಹಣ್ಣು ಇವತ್ತು ತಿನ್ನಕ್ ಬರಲ್ಲ. ಇಷ್ಟೇ ಸರ್ಕಾರ ಯೋಜನೆ ಮಾಡಲಿ, ನಾನು ತಪ್ಪು ಅಂತ ಹೇಳಲ್ಲ. ಸರ್ಕಾರ ಮಟ್ಟಿಗೆ ವರದಿ ಕೊಡ್ತಾ ಇದ್ದಾರೆ, ಮೊಟ್ಟೆನಾದ್ರು ಕೊಡ್ಲಿ, ಬಾಳೆಹಣ್ಣಾದ್ರು ಕೊಡ್ಲಿ, ಏನಾದ್ರೂ ಕೊಡ್ಲಿ, ಶಾಲೆಗಳು ಸಪ್ಲೈ ಮಾಡಿಸ್ಬೇಕು. ಇದು ಒಂದು ನಮ್ದು ಕಳಕಳಿಯ ಮನವಿ ಸರ್. ನಾವು ಹೇಳಿಸಿದೀವಿ, ನಾವೀಗ ಪಾಠ ಮಾಡ್ಬೇಕು. ನಮ್ಗೆ ಎಷ್ಟೆಲ್ಲ ದುಡಿಸ್ಕೊಳ್ಳಿ, ಅವ್ರು 8 ಪೀರಿಯಡ್ ನಾವು ಚರ್ಚೆ ತಪ್ಪೆ ಪಾಠ ಮಾಡ್ತೀವಿ. ಬರೀ ಅನಾವಶ್ಯಕ ಕೆಲಸ ಸರ್, ಕೆಟ್ಟ ಮಾತು ಬೇರೆ. ಒಂದು ದಿನ ಈಗ ಮನೆಯಲ್ಲಿ ಒಬ್ರು ನೆಂಟರು ಬಂದ್ರೇನೆ ನಮ್ಗೆ ಒಂದು ದಿನ ವ್ಯತ್ಯಾಸ ಆಗುತ್ತೆ. 100 ಮಕ್ಳು LKG UKG ಸೇರಿ ನಮ್ಗೆ 75 100 ಮಕ್ಳು ಆಗ್ತಾರೆ. ನಮ್ಮಂತೂ ನಿಭಾಯಿಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಸರ್ಕಾರದ ಮಟ್ಟಕ್ಕೆ ಒಂದು ಮನವಿ ಅಂತ ಇದ್ರೆ, ಮೊಟ್ಟೆನಾದ್ರು ಕೊಡ್ಲಿ, ಬಾಳೆಹಣ್ಣಾದ್ರು ಕೊಡ್ಲಿ, ಏನಾದ್ರು ಕೊಡ್ಲಿ, ಶಾಲೆಗೆ ತಲುಪಿಸೋ ವ್ಯವಸ್ಥೆ ನಾವು ಇನ್ನೊಂದು ಮನವಿ ಇದೆ. ಏನಂತ ಹೇಳಿದ್ರೆ, ಶಿಕ್ಷಕರನ್ನ ಬೇರೆ ಯಾವುದೇ ಕೆಲಸಕ್ಕೆ ಬಳಸ್ಕೋಬಾರ್ದು ಸರ್ಕಾರ ಅಂತ ಹೇಳಿ ಅದನ್ನು ನಿರ್ಣಯ ಮಾಡ್ತೀವಿ. ಈಗ ನಮಗೆ ಬ್ಯಾಂಕಿಗೆ ಹೋಗ್ಲಿ,
ಎಂ ಆದವರಿಗೆ ಪಾಠ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಆಮೇಲೆ ಈ ಚೆಕ್ಕರ್ ವೆಂಡರ್ ಮಾಡಿದ್ಮೇಲಂತೂ ಇನ್ನೂ ಸಮಸ್ಯೆ. ಎಷ್ಟೊತ್ತಿಗೂ ಮೊಬೈಲ್ ಹಿಡ್ಕೊಂಡೆ ಕೂತ್ಕೋಬೇಕು. ಆದ್ರೆ ಜನರು ನೋಡೋರಿಗೆ ನೀವು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾನೆ ಇರ್ತಾರೆ ಅನ್ನಂಗೆ ಕೆಲವರಿಗೆ. ಈ ಚೆಕ್ಕರ್ ವೆಂಡರ್ ಅದು ಬಂದು ತುಂಬಾ ಸಮಸ್ಯೆ ಆಗಿದೆ ಈಗ. ಅದನ್ನೆಲ್ಲ ಹೇಳ್ಕೊಳಕ್ ಆಗಲ್ಲ. ಟೀಚರ್ಸ್ ತುಂಬಾ ಸಮಸ್ಯೆ ಆಗಿದೆ. ಕೆನರಾ ಬ್ಯಾಂಕ್ ಅಕೌಂಟಿಗೆ ಅದು ಒಂದು 5 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ತಲೆಬಿಸಿ ಆಗುತ್ತೆ. ಚೆಕ್ ಕ್ರಿಯೇಟ್ ಮಾಡು, ವೆಂಡರ್ ಕ್ರಿಯೇಟ್ ಮಾಡು, ಅದು ಪ್ರಿಂಟ್ ತೆಗಿ, ಅಧ್ಯಕ್ಷ ಸೈನ್ ಮಾಡು, ತಗೊಂಡು ಬ್ಯಾಂಕಿಗೆ ಕೊಡ್ಬೇಕು. ಈಗ 1 ರೂಪಾಯಿ ವಸ್ತು ಖರೀದಿ ಮಾಡ್ಲಿ ನಾವು ಶಾಲೆಗೆ, ಒಂದು ವಿನಾಯಕ್ ಖರೀದಿ ಮಾಡಿದ್ರು ಭಯ ದುಡ್ಡು ಕೊಡಂಗಿಲ್ಲ. ಅವ್ರ ಅಕೌಂಟ್ ನಂಬರ್ ತಗೋಬೇಕು, ಅವ್ರು ವೆಂಡರ್ ಕ್ರಿಯೇಟ್ ಮಾಡ್ಬೇಕು, ಅವ್ರ ಅಕೌಂಟಿಗೆ ದುಡ್ಡು ಹಾಕ್ಬೇಕು. ಒಂದೊಂದು ಸರಿ ಸರ್ವರ್ ಬಿಸಿ 2 ದಿನ ಅಂತ ಒಂದು ಸರ್ಕಾರದ ಮಟ್ಟದ ಕಷ್ಟ ಇದೆ. ಗ್ರಾಮೀಣ ಭಾಗ ಕನ್ನಡ ಶಾಲೆಗಳು ಉಳಿಯಬೇಕು ಅಂದ್ರೆ ಸಮರ್ಪಕವಾದ ಟೀಚರ್ ಕೊಡಬೇಕು, HM ಅಗತ್ಯ ಇದ್ದಲ್ಲಿ HM ಕೊಡಬೇಕು. ಪೂರಕವಾಗಿ ಶಾಲೆಗೆ ಏನೇ ಮಾಡ್ತಾ ಇದ್ದೀರೋ ಅದಕ್ಕೆ ಸೌಲಭ್ಯಗಳನ್ನ ನೀವು ಕೊಡ್ಬೇಕು ಸರ್. ಅಷ್ಟೇ. ಮೊಟ್ಟೆನ ಶಾಲೆಗೆ ಕೊಡಿ, ಬಾಳೆಹಣ್ಣನ್ನ ಶಾಲೆಗೆ ತಲುಪಿಸಿ. ಅದು ಆಮೇಲೆ ನಮಗೆ ಶೌಚಾಲಯ ಕ್ಲೀನ್ ಮಾಡಕ್ಕೆ ನಾನು ಆಸ್ ಎ ಟೀಚರ್ ಆಗಿ ಹೇಳ್ತಾ ಇದ್ದೀನಿ. ಎಷ್ಟೋ ಸರಿ ಟಾಯ್ಲೆಟ್ ರೂಮ್ ನಾನೇ ತೊಳೆದಿದ್ದೀನಿ. ಏನು ಮಾಡಕ್ಕಾಗಲ್ಲ. ಈಗ ನನಗೆ ಶೌಚಾಲಯ ಯೋಜನೆ ಗ್ರಾಮ ಪಂಚಾಯತಿಗೂ ನಮ್ಮ PDO ಸರ್ ಹೇಳಿದ್ದೀನಿ, ಮೇಡಮ್ ಅಂತ ಹೇಳಿದ್ವಿ. ಅವ್ರೊಂದು 1 ದಿನ 2 ದಿನ ವ್ಯವಸ್ಥೆ ಮಾಡೋದು ಮೇಡಮ್, ವರ್ಷ ಇದು ಮಾಡೋಣ. ದಿನಕ್ಕೆ 3 ಸರಿ ನಾವು ಇದು ಕ್ಲೀನ್ ಮಾಡ್ತೀವಿ. ಆಮೇಲೆ ಡಿಜಿಟಲ್ ಯುಗ ಇದೆ. ಸ್ಕೂಲ್ಗಳಿಗೆ ಬರೀ 3 ಜನ ಟೀಚರ್ಸ್ನ ಕೊಟ್ಬಿಟ್ಟ ಗೌರ್ಮೆಂಟ್ ಶಾಲೆ ದಾನಿಗಳನ್ನ ಹುಡುಕಿ ಅಂತ ಹೇಳ್ತಾ ಹೋದ್ರೆ ಯಾವ ದಾನಿ ನಾವು ಮಾಡೋ ಕೆಲಸ ಬಿಟ್ಟು ಬರೀ ದಾನಿಗಳಿಗೆ ಫೋನ್ ಹುಡ್ಕೊಂತ ಅವ್ರಿಗೆ ಬೆಗ್ ಮಾಡ್ತಾ ಕುತ್ಕೋಬೇಕಾಗುತ್ತೆ. ಸ್ಕೂಲಿಗೆ ಕಂಪ್ಯೂಟರ್ ಕೊಡಿ, ಟಿವಿ ಕೊಡಿ, ರೇಡಿಯೋ ಕೊಡಿ ಅಂತ ಸರ್ಕಾರದ ಮಟ್ಟಕ್ಕೆ ವರದಿ ಕೊಡ್ತಾ ಇದ್ದೀರಾ. ಡಿಜಿಟಲ್ ಆಗಿ ನಮ್ಮ ಮಕ್ಕಳು ಇಂಪ್ರೂವ್ ಆಗಬೇಕು ಅಂದ್ರೆ ಕಂಪ್ಯೂಟರ್ಗಳನ್ನ ಅಟ್ಲೀಸ್ಟ್ ಒಂದು 3 ರಿಂದ 4 ಸಪ್ಲೈ ಮಾಡಿ, ಟೀಚರ್ಸ್ ಕೊಡಿ, ಮೊಟ್ಟೆ ಬಾಳೆಹಣ್ಣು ಶಾಲೆಗೆ ತರಿಸೋ ವ್ಯವಸ್ಥೆ ಮಾಡಿ. ನಮ್ಮನ್ನ ಶಾಲೆ ದುಡ್ಸ್ಕೊಳ್ಳಿ, ಎಷ್ಟಾದ್ರೂ ಕೆಲಸ ಮಾಡಿ, ಅನಾವಶ್ಯಕ ಇಂಥ ಕೆಲಸ ಕಡಿಮೆ ಮಾಡಿ ಅಂತ ಒಂದು ಈ ಮನವಿ ಮಾಡ್ತಾ ಇದ್ದೀನಿ ಸರ್. ಮಾಡ್ರಲ್ಲ, ರಿಕ್ವೆಸ್ಟ್. ಮತ್ತೆ ಶಾಲಾ ಸುರಕ್ಷತಾ ಪ್ರತಿಜ್ಞೆ ಅಂತ ಮಾಡಿ ಹಾಕ್ಬೇಕು ಅಂತ ನಮಗೆ ಯಾರು ಇಷ್ಟು ವರ್ಷ ಇರಲೇ ಇಲ್ಲ ಸರ್. ಕೆಲವೊಂದುಗಳನ್ನೆಲ್ಲ ಹೇಳಿದ್ರು, ಈ ತರ ಒಂದು ಶಾಲೆ ಇರಬೇಕು ಅಂತ ಸರ್. ಪಾಸಿಟಿವ್ ಆಗಿ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಗ್ರಾಮ ಸಭೆ ಒಂದು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಎಲ್ಲರೂ ನನಗೆ ನನ್ನ ಕಡೆಗೆ ಹೋಗ್ಬಿಟ್ಟು ಎಷ್ಟು ಜನ ಬಂದಿದ್ದೀರಾ, ನೆಗೆಟಿವ್ ನಮ್ಮಲ್ಲಿ ತಿಳ್ಕೊತೀವಿ, ಪಾಸಿಟಿವ್ ಇರೋದನ್ನ ಗುರುತಿಸಿದ್ದೀರಿ, ಸಂತೋಷ ಪಡ್ತಾ ಇದ್ದೀನಿ. ಎಲ್ಲರಿಗೂ ನಾನು ಇನ್ನೊಂದ್ಸರಿ ಪೂರ್ವಕವಾಗಿ ಧನ್ಯವಾದಗಳು ಅಂತ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಮಾಡಲು ಮುಗಿಸಿದ್ದಾರೆ ನಮ್ಮ ಶಾಲೆ ಶಿಕ್ಷಕಿ ಶ್ರೀಮತಿ ರುದ್ರಶೇಖರ್. ಶಾಲೆಯಲ್ಲಿ ಹಮ್ಮಿಕೊಂಡಂತಹ ಈ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯ ನಾಗರಿಕರಾದಂತಹ ಶ್ರೀಯುತ ನಾಗೇಶ್ ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ HM ಇವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳು. ಅದೇ ರೀತಿ ಈ ಸಭೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ದೇವಮ್ಮ ಗೋಪಾಲ್ ಇವರಿಗೂ ಕೂಡ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲ್ ಸರ್ ಇವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳು. ಅದೇ ರೀತಿ ಸಭೆಗೆ ಆಗಮಿಸಿರುವಂತಹ ಶ್ರೀಯುತ ನಾಗೇಶ್ ಕೇವಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸಭೆಗೆ ಆಗಮಿಸಿದ ಶ್ರೀಯುತ ದೇವೇಂದ್ರ ಹಾಗೂ ಕುಮಾರಿ ಸವಿತಾ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ STMCಯ ಸರ್ವ ಸದಸ್ಯರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸಂಧ್ಯಾ ಮೇಡಂ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಪಾಲಕ ಪೋಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗಕ್ಕೂ ಹಾಗೂ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳನ್ನು ವಂದನಾರ್ಪಣೆಯನ್ನು ವಹಿಸುತ್ತೇನೆ.